ಈ ಸಮಯದಲ್ಲಿ ನಾವು ಒಂದೊಂದಾಗಿ ಈ ಕೀರ್ತನೆಯ ರೀಕ್ಯಾಪ್ಗಳನ್ನು ನಾವು ಪರಿಶೀಲಿಸೋಣ. ಪ್ರೇರೆ ಕೀರ್ತನೆ 6 ಕ್ಷಮಾ ಯಾಚನೆ ಅನ್ನುವ ಒಂದು ಹೆಡ್ಡಿಂಗ್ ಇದೆ. ಈ ಕೀರ್ತನೆ 6 ಏನಿದೆ ಇದರಲ್ಲಿ? ಪಶ್ಚಾತ್ತಾಪದ ಪ್ರಲಾಪಗಳಲ್ಲಿ, ಅಂದ್ರೆ ಕೀರ್ತನೆಯಲ್ಲಿ ನಾವು 3 ತರ ನೋಡಿದ್ದೀವಿ. ಅದರಲ್ಲಿ ಒಂದು ಪ್ರಲಾಪಗಳು. ಈ ಪ್ರಲಾಪಗಳಲ್ಲಿ ಬರುವಂತ 7 ಕೀರ್ತನೆಗಳಿದೆ. ಅದರಲ್ಲಿ ಮೊದಲನೆಯದು ಈ 6ನೇ ಕೀರ್ತನೆ. ದೇವರ ಮುಂದೆ ದೀನತೆಯಿಂದ ಮಾಡುವ ಪಾಪ ವಿಜ್ಞಾಪನೆ. ಹಿಂದೆ ಆದಿ ಧರ್ಮಸಭೆಯಲ್ಲಿ ಈ ಕೀರ್ತನೆಯನ್ನ ವಿಭೂತಿ ಬುಧವಾರದಂದು ಹಾಡುತ್ತಾ ಇದ್ರಂತೆ. ತಪಸ್ಸು ಕಾಲದ ಪ್ರಾರಂಭ ವಿಭೂತಿ ಬುಧವಾರದಂದು ಈ ಒಂದು ಕೀರ್ತನೆಯನ್ನ ಹಾಡ್ತಾ ಇದ್ರಂತೆ. ಸೊ ಈ ಕೀರ್ತನೆ 8 ತಂತಿಗಳುಳ್ಳ ವಾದ್ಯದೊಂದಿಗೆ ಹಾಡುವ ಗೀತೆ ಆಗಿದೆ. ಈ ಕೀರ್ತನೆಯ ಹಿನ್ನೆಲೆಯನ್ನ ನಾವು ಆಲಿಸಿದ್ದೇವೆ. ಜಾಯ್ ಬ್ರದರ್ ನಮಗೆ ಅದರ ಹಿನ್ನೆಲೆಯನ್ನ ಕೊಟ್ಟಿದ್ದಾರೆ. 2 ಸಾಮುವೇಲ 12ನೇ ಅಧ್ಯಾಯ 13ನೇ ವಚನದಿಂದ ನಾವು ಅದನ್ನು ಆಲಿಸಿದ್ದೇವೆ. ದಾವೀದನು ಪಾಪ ಮಾಡಿದಾಗ ನತಾನಿಯೇಲನ ಮೂಲಕ ತನ್ನ ಪಾಪದ ಅರಿವು ಉಂಟಾದಾಗ ದಾವೀದನ ಹೃದಯದಲ್ಲಿ ಉಂಟಾಗುವ ಆ ಒಂದು ದೀನತೆ, ಆ ಒಂದು ಪಶ್ಚಾತ್ತಾಪ, ಪಾಪಕ್ಕಾಗಿ ಕ್ಷಮೆಯನ್ನು ವ್ಯಕ್ತಪಡಿಸುವ ರೀತಿ ಈ ಕೀರ್ತನೆಯಲ್ಲಿ ಅಡಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಂಕಷ್ಟದಲ್ಲಿ, ಅತಿಯಾದ ನೋವಿನಲ್ಲಿ ಸಹಾಯಕ್ಕಾಗಿ ಗೋಳಾಡುವ ಒಂದು ಕಾರ್ಯವೇ ಈ ಕೀರ್ತನೆಯ ಒಂದು ಮುಖ್ಯ ಅಂಶ. ಈ ಕೀರ್ತನೆಯಲ್ಲಿ ವಚನಗಳು 2-3 ದಾವೀದನು ತನ್ನ ಭಾವನಾತ್ಮಕ ಹಾಗೂ ಶಾರೀರಿಕ ಯಾತನೆಗಳನ್ನು ದೇವರ ಮುಂದೆ ಕುಳಿತು ಆರಿಕೆ ಮಾಡಿಕೊಳ್ಳುತ್ತಾನೆ, ಒಪ್ಕೊಳ್ತಾನೆ. ತಾನು ಪಾಪಿ, ತಾನು ಅಪರಾಧ ಮಾಡಿದ್ದಾನೆ ಅಂತ. ಸೊ ಅದನ್ನ ದೇವರ ಮುಂದೆ ಈಗ ಪರಿಪರಿಯಾಗಿ ಅವನು ತಿಳಿಸ್ತಾ ಇದ್ದಾನೆ. ವಚನ 5ರಲ್ಲಿ ನಾವು ನೋಡ್ತೇವೆ, ತನ್ನ ಪಾಪಗಳಿಗಾಗಿ ದಾವೀದನು ದೀರ್ಘಕಾಲ ಪಶ್ಚಾತ್ತಾಪ ಪಟ್ಟು ತಾನು ಅಪರಾಧಿ, ತಾನು ಪಾಪಿ ಎಂಬ ಆ ಒಂದು ವಾಸ್ತವಾಂಶವನ್ನ ಒಪ್ಪಿಕೊಳ್ತಾನೆ. ವಚನ 2-4 ದಾವೀದನು ದೇವರ ಕರುಣೆಗಾಗಿ, ಪಾಪ ಕ್ಷಮೆಗಾಗಿ ಪ್ರಾರ್ಥಿಸುವುದನ್ನ ನಾವು ಕಾಣ್ತೇವೆ. ತನ್ನ ರೋಧನೆ, ಪಾಪ ನಿವೇದನೆ ಮತ್ತು ಕ್ಷಮೆಯನ್ನ ಕೋರಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಹೌದು ಪ್ರಿಯರೇ, ಪಾಪ ಆತ್ಮದ ಒಂದು ರೋಗವಾಗಿದೆ. ಪಾಪ ಆತ್ಮದ ರೋಗ. ಈ ಅವಸ್ಥೆಯನ್ನ ನೋಡಿ, ಅಂದ್ರೆ ತನ್ನ ಪಾಪದ ಬಡತನವನ್ನ, ತನ್ನ ಆತ್ಮದ ಬಡತನವನ್ನ ಕಂಡು ಹಿಡಿದು ದಾವೀದನು ಅದಕ್ಕೆ ಮರುಕ ಪಡ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಅತ್ತು ಗೋಳಾಡ್ತಾ ಇದ್ದಾನೆ. ಹೌದು ಪ್ರಿಯರೇ, ತನ್ನ ರೋಧನೆ, ಪಾಪ ನಿವೇದನೆ, ಕ್ಷಮೆಯನ್ನು ಕೋರಿ ದೇವರಲ್ಲಿ ಪ್ರಾರ್ಥಿಸಿದಾಗ ಕೊನೆಯಲ್ಲಿ ಅವನಿಗೆ ಒಂದು ರೀತಿಯ ಮನಸ್ಸಿನ ಭಾರ ಇಳಿಯುತ್ತದೆ. ಅಂತರಂಗದಲ್ಲಿ ಏನೋ ಒಂದು ರೀತಿಯಾದ ಶಾಂತಿ ಏರ್ಪಡ್ತದೆ. ಅವನಲ್ಲಿ ಒಂದು ಭರವಸೆ ಉಂಟಾಗ್ತದೆ. ದೇವರು ತನ್ನ ಪಾಪವನ್ನ ಕ್ಷಮಿಸಿದ್ದಾರೆ. ಹೌದು, ಪಾಪದ ಪರಿಣಾಮ ನಡೀತದೆ, ಆದ್ರೂ ದೇವರು ಕ್ಷಮಿಸುವ ಕಾರ್ಯ ಇದೆಯಲ್ಲ, ಅದು ಬಹಳ ಮುಖ್ಯವಾಗ್ತದೆ. ಇದು ನಮ್ಮ ಅರಿವಿಗೆ ಬಂದಾಗ ಆಗ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯಾದ ಶಾಂತಿ, ಸಮಾಧಾನ ಏರ್ಪಡ್ತದೆ. ಪ್ರತಿ ಬಾರಿ ನಾವು ಪಾಪ ವಿಜ್ಞಾಪನೆ ಸಂಸ್ಕಾರದಲ್ಲಿ ಭಾಗವಹಿಸುವಾಗಲೂ ನಮಗೆ ಇದೇ ಅನುಭವ ಆಗ್ತದೆ. ಪಾಪ ವಿಜ್ಞಾಪನೆ ಹೋಗೋ ಮುಂಚೆ ಏನೋ ಒಂದು ರೀತಿ ಭಾರ, ಏನೋ ಒಂದು ರೀತಿಯ ತಳಮಳ, ಯಾವುದ್ರಲ್ಲೂ ಸಮಾಧಾನ ಇಲ್ಲ. ಏನ್ ಮಾಡಿದ್ರು ಅದರಲ್ಲಿ ಒಂದು ಒಳಿತು ಕಾಣ್ತಾ ಇಲ್ಲ. ಬಟ್ ದ ಮೊಮೆಂಟ್ ನಾವು ಹೋಗಿ ಪಾಪ ವಿಜ್ಞಾಪನೆ ಮಾಡಿ ಆಚೆ ಬರುವಾಗ ನಮಗೆ ಆ ಒಂದು ನಿರಾಳವಾದ ಅನುಭವ ಉಂಟಾಗ್ತದೆ. ಅಂತರಂಗದಲ್ಲಿ ಒಂದು ಭಾರ ಇಳಿದ ಹಾಗೆ ನಮಗೆ ಅನುಭವ ಆಗ್ತದೆ.
ಸೊ ಇದೇ ಅನುಭವ ದಾವೀದನಿಗೆ ಉಂಟಾಗ್ತದೆ. ಅಂತಿಮದಲ್ಲಿ ಅವನು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾನೆ, ದೇವರಿಗೆ ವಂದನೆಯನ್ನ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾನೆ. ನಾವು ನೋಡಿದೀವಿ ಈ ಅಧ್ಯಯನ ಮಾಡುವಾಗ ಇದರಲ್ಲಿ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು, ನಮ್ಮ ಒಂದು ಪರ್ಸನಲ್ ಪ್ರೇಯರ್ ಇದೆಯಲ್ಲ, ವೈಯಕ್ತಿಕ ಪ್ರಾರ್ಥನೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ನಾವು ಈ ವಚನ ಅಧ್ಯಯನ ಮಾಡುವಾಗ ನಾವು ಕಲ್ತ್ಕೊಂಡಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಪ್ರೇರೆ, ನಮ್ಗೆ ಗೊತ್ತಿದೆ ಹಳೆ ಒಡಂಬಡಿಕೆಯ ವಚನಗಳು ಅಥವಾ ಘಟನೆಗಳು ಪ್ರಭು ಯೇಸುವಿನ ಕಡೆಗೆ ತೋರಿಸ್ತದೆ, ಬರಲಿರುವ ರಕ್ಷಕನ ಕಡೆಗೆ ಅವು ಮುಖ ಮಾಡ್ತವೆ. ಈ ಕೀರ್ತನೆಯಲ್ಲಿ ಕೂಡ ಪ್ರಭು ಯೇಸು ಸ್ವಾಮಿಗೆ ಏನಾದ್ರೂ ಕನೆಕ್ಷನ್ ಇದೆಯಾ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ವಚನ 2-3, ಈ ಶರೀರದ ಬಾಧೆ ನೋವುಗಳು, ದಾವೀದನು ಅನುಭವಿಸುವಂತಹ ಶರೀರದ ಬಾಧೆಗಳು, ಮನಸ್ಸಿನ ನೋವುಗಳು ಪ್ರಭು ಯೇಸುವಿನ ಶಿಲುಬೆ ಯಾತನೆ ಹಾಗೂ ಹಿಂಸೆಯನ್ನ ಮುನ್ಸೂಚಿಸುತ್ತವೆ. ಯೇಸುವನ್ನ ನಾವು ದಾವೀದ ಕುಲಪುತ್ರರೇ ಅಂತ ನಾವು ಕರಿತೀವಿ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 26 ವಚನ 39, ಪ್ರಭು ಯೇಸುವಿಗೆ ಇದೇ ರೀತಿಯಾದ ಒಂದು ಅನುಭವ ಆಗಿರ್ತದೆ. ಆ ಸಮಯದಲ್ಲಿ ಅವ್ರು ಹೇಗೆ ಪ್ರಾರ್ಥಿಸ್ತಾರೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತಾಯ 26:39 ವಚನ ಸಿಕ್ಕಿದ್ರೆ ಓದೋಣ. ಅನಂತರ ಅವರು ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೆಲದ ಮೇಲೆ ಅಧೋಮುಖವಾಗಿ ಬಿದ್ದು ಪ್ರಾರ್ಥನೆ ಮಾಡಿದರು. ನನ್ನ ಪಿತನೇ, ಸಾಧ್ಯವಾದರೆ ಈ ಕಷ್ಟದ ಕೊಡವು ನನ್ನಿಂದ ದೂರವಾಗಲಿ, ಆದರೂ ನನ್ನ ಚಿತ್ತಂತೆ ಅಲ್ಲ, ನಿಮ್ಮ ಚಿತ್ತಂತೆ ಆಗಲಿ ಎಂದರು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಸಂಪೂರ್ಣ ಮನುಷ್ಯರಾಗಿದ್ರು, 100% ಮಾನವರಾಗಿದ್ರು. ಸೊ ಈ ಒಂದು ಹಂತದಲ್ಲಿ ಅವರು ತಮ್ಮ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾವಿಗೆ ಶರಣಾಗುವ ಮುಂಚೆ ಅವರ ಮನಸ್ಸಿನಲ್ಲಿ ಉಂಟಾಗುವಂತಹ ಆ ಒಂದು ತಳಮಳ, ಅದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ದಾವೀದನಿಗೂ ಪ್ರಭು ಯೇಸುಗಿರುವ ಒಂದೇ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ, ದಾವೀದ ತಾನು ಮಾಡಿದ ಪಾಪಗಳಿಗಾಗಿ ದುಃಖ ಪಡ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ದೇವರಲ್ಲಿ ಮೊರೆ ಇಡ್ತಾ ಇದ್ದಾನೆ. ಆದ್ರೆ ಪ್ರಭು ಯೇಸು ತಾವು ಮಾಡದ ಪಾಪಗಳಿಗಾಗಿ, ಇಡೀ ಲೋಕದ ಪಾಪವನ್ನ ದೇವರು ಅವರ ಮೇಲೆ ಹೊರಿಸಿದಾಗ ಆ ಪಾಪಗಳನ್ನ ಒತ್ಕೊಂಡು ಅವರು ಅದಕ್ಕಾಗಿ ಈ ರೀತಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಪ್ರಭು ಯೇಸುವಿನಲ್ಲಿ ಕೂಡ ಒಂದು ರೀತಿ ಮಾನಸಿಕವಾದ ಹಾಗೂ ಒಂದು ಶಾರೀರಿಕವಾದಂತ ಒಂದು ನೋವು ಉಂಟಾಗಿತ್ತು. ಅದಕ್ಕಾಗಿ ಅವರು ರಕ್ತದ ಬೆವರನ್ನ ಸುರಿಸಿದರು. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಲ್ಲಿ ಇಲ್ಲಿ ಕಂಡು ಬರುವಂತಹ ವಚನ 8-10. ಸೊ ಇದು ದೇವರಲ್ಲಿ ಇರುವಂತಹ ಭರವಸೆಯನ್ನ ನಮ್ಗೆ ಸೂಚಿಸ್ತದೆ. ಪ್ರಭು ಯೇಸು ಕೂಡ ದೇವರಲ್ಲಿ ಅಪಾರ ಭರವಸೆಯನ್ನ ಇಟ್ಟಿದ್ರು. ಈ ಲೋಕದಲ್ಲಿ ಮನುಷ್ಯರಾಗಿ ಜನಿಸಿ ಜೀವಿಸಿ ಅವರ ಜೀವಮಾನ ಕಾಲದಲ್ಲೆಲ್ಲ ಅವರು ದೇವರಲ್ಲಿ ಅತಿಯಾದ ಭರವಸೆಯನ್ನ ಹೊಂದಿದ್ರು. ಅವ್ರು ಹಾಗಾಗಿಯೇ ಪಿತನನ್ನ ಸ್ಮರಿಸ್ಕೊಳ್ತಾ ಇದ್ರು. ಹಾಗಾಗಿ ಮುಂಜಾನೆ ಎದ್ದು ಪಿತನ ಜೊತೆಗೆ ಪ್ರಾರ್ಥಿಸ್ತಾ ಇದ್ರು, ಪಿತನೊಂದಿಗೆ ಐಕ್ಯತೆಯಲ್ಲಿ ಇದ್ರು. ಇಲ್ಲಿ ಮತ್ತಾಯ 27:43 ನೋಡೋಣ. ಪ್ರಭು ಯೇಸು ಕೂಡ ದಾವೀದನು ಹೇಗೆ ಭರವಸೆ ಇಟ್ಟಿದನ ಹಾಗೆ ಅದಕ್ಕಿಂತ ಮಿಗಿಲಾದ ಭರವಸೆಯನ್ನ ದೇವರಲ್ಲಿ ಇಟ್ಟಿದರು ಅನ್ನೋದನ್ನ ಇದು ಸೂಚಿಸ್ತದೆ. ಮತ್ತಾಯ 27:43. ದೇವರಲ್ಲಿ ಭರವಸೆ ಇಟ್ಟಿದ್ದ, ತಾನು ದೇವರ ಪುತ್ರ ಎಂದು ಹೇಳಿಕೊಳ್ಳುತ್ತಿದ್ದ, ದೇವರಿಗೆ ಇಷ್ಟಪಟ್ಟವನು. ತಾನು ದೇವರಲ್ಲಿ ಭರವಸೆ ಇಟ್ಟಿದ್ದ, ದೇವರ ಪುತ್ರ ಅನ್ನುವ ಸತ್ಯವನ್ನ ಅರಿತಿದ್ದ. ಇದೆಲ್ಲ ಜನರಿಗೂ ಗೊತ್ತು. ಯಾಕಂದ್ರೆ ಪ್ರಭು ಯೇಸು ತಮ್ಮ ಪ್ರಬೋಧನೆಯಲ್ಲಿ ಪದೇ ಪದೇ ಈ ಮಾತುಗಳನ್ನ ಹೇಳ್ತಾ ಇದ್ರು. ತಾನು ತಾನಾಗೆ ಬಂದಿಲ್ಲ, ಪಿತನಿಂದ ಕಳಿಸಲ್ಪಟ್ಟವನು. ಸೊ ದೇವರಲ್ಲಿ ಎಷ್ಟೊಂದು ಭರವಸೆ ಇಟ್ಟಿದ್ರು ಅಂತ ಹೇಳಿದ್ರೆ,
ಬೇರೆ ಯಾವ ಮನುಷ್ಯನು ಕೂಡ ಅಷ್ಟು ಭರವಸೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ದಾವಿದನು ಕೂಡ ದೇವರಲ್ಲಿ ಅಷ್ಟೊಂದು ಭರವಸೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದಾವಿದ ಪಾಪ ಮಾಡ್ಬಿಡ್ತಾನೆ, ಆದ್ರೆ ಪ್ರಭು ಯೇಸು ಯಾವ ಪಾಪವನ್ನು ಮಾಡುವುದಿಲ್ಲ. ಅದೇ ರೀತಿ ಯೇಸು ಸ್ವಾಮಿ ನೋಡಿ ಯಾವ ರೀತಿ ಪ್ರಾರ್ಥಿಸ್ತಾರೆ. ದಾವಿದನು ಈಗ ಹತ್ತು ಗೋಳಾಡಿ ಪ್ರಾರ್ಥಿಸ್ತಾನೆ, ಪ್ರಭು ಯೇಸು ಕೂಡ ಇದೇ ರೀತಿಯ ಪ್ರಾರ್ಥನೆಯನ್ನ ಮಾಡಿರ್ತಾರೆ. ಇಬ್ರಿಯರಿಗೆ ಬರೆದ ಪತ್ರ 5 ಅಧ್ಯಾಯ 7ರಿಂದ 10 ಎಲ್ಲ ನಾವು ಅನೇಕ ಬಾರಿ ಓದಿದ್ದೇವೆ, ನಮ್ಗೆ ಗೊತ್ತಿದೆ. ಇಬ್ರಿಯ 5, 7ರಿಂದ 10. ಯೇಸು ಕ್ರಿಸ್ತರು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. ಯೇಸು ದೇವರ ಪುತ್ರರಾಗಿದ್ದರೂ ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ ಅವರು ಸ್ವಂತ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕಾಗಿ ಕಾರಣರಾದರು. ಅಲ್ಲದೆ ದೇವರಿಂದ ಮಲ್ಕಿಸೆದೇಕ್ ಪರಂಪರೆಗೆ ಸೇರಿದ ಪ್ರಧಾನ ಯಾಜಕ ಎನಿಸಿಕೊಂಡರು. ಯಾವ ರೀತಿ ಪ್ರಭು ಯೇಸು ಪ್ರಾರ್ಥನೆಯನ್ನ ಮಾಡ್ತಾರೆ. ಸೊ ನಾವು ಕೂಡ ಇದು ನಮಗೆ ತುಂಬಾ ಪ್ರೇರಣೆ ಆಗ್ತದೆ. ನಾವು ಪಾಪಿಗಳು, ಪಾಪ ಮಾಡ್ತೇವೆ, ಆದ್ರೆ ದಾವಿದನಾಗೆ ಪ್ರಭು ಯೇಸುವಿನಾಗಿ ನಾವು ಹತ್ತು ಗೋಳಾಡಿ ಪ್ರಾರ್ಥಿಸ್ತೇವ? ಇದು ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ನಾವು ಅಷ್ಟು ಅಳೋದಿಲ್ಲ, ಪಾಪಕ್ಕೆ ನಾವು ಅಷ್ಟು ಅಳೋದಿಲ್ಲ. ನಾವು ಹತ್ತಿರೋದೇ ಬೇರೆ ಲೋಕದ ವಿಚಾರಕ್ಕಾಗಿ, ಅಥವಾ ಯಾರಾದ್ರೂ ಕುಟುಂಬದಲ್ಲಿ ತೀರಿಕೊಂಡಾಗ, ಸೊ ಇಂತಹ ಲೋಕದ ಕಾರ್ಯಗಳಿಗೆ ನಾವು ಅಳುತ್ತೇವೆ ವಿನಃ, ಆದ್ರೆ ನಮ್ಮ ಆತ್ಮದ ಬಡತನವನ್ನ ಗುರುತಿಸಿ ನಾವು ಹತ್ತಿದ್ದು ಕಡಿಮೆ. ಪಾಪ ವಿಜ್ಞಾಪನೆ ಮಾಡುವಾಗ ನಾ ಇಂಥ ಪಾಪ ಮಾಡಿದ್ದೇನಲ್ಲ, ದೇವರಿಗೆ ವಿರುದ್ಧವಾಗಿ ಹೋದೇನಲ್ಲ ಅಂತ ದುಃಖಪಟ್ಟು ಹತ್ತಿರೋದು ಅಪರೂಪ ಅಂತ ಕಾಣ್ತದೆ. ಪ್ರೈಸ್ ದಿ ಲಾರ್ಡ್. ಈ ಒಂದು ಕೀರ್ತನೆ ನಮಗೆ ತುಂಬಾ ಪ್ರೇರಣೆ ಆಗ್ತಾ ಇದೆ. ವಿಶೇಷವಾಗಿ ನಾವು ಪಾಪಕ್ಕೆ ಪಶ್ಚಾತ್ತಾಪ ಪಡುವಾಗ ನಮ್ಮ ಹೃದಯದಲ್ಲಿ, ಅಂತರಂಗದಲ್ಲಿ ಹೇಗೆ ಇರಬೇಕು ಅದು. ನಿಜವಾಗಿ ನಾವು ದೇವರಿಗೆ ವಿರುದ್ಧವಾಗಿ ಹೋಗಿದ್ದೇವೆ, ಪಾಪ ಮಾಡಿದ್ದೇವೆ, ದೇವರು ನಮ್ಗೆ ಎಷ್ಟೊಂದು ಕೃಪಾಶೀರ್ವಾದಗಳನ್ನ ನೀಡಿದ್ದಾರೆ, ಬೆಳೆಸ್ತಾ ಇದ್ದಾರೆ. ನೋಡಿ, ಒಂದು ಕಾಲದಲ್ಲಿ ದಾವೀದ ಇದ್ದ ಕಾಲದಲ್ಲಿ ಅವನು ಹಳೆ ಒಡಂಬಡಿಕೆಯಲ್ಲಿ ಜೀವಿಸಿದಂತ ವ್ಯಕ್ತಿ, ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಜೀವಿಸಿದಂತ ವ್ಯಕ್ತಿ. ಯೇಸು ಸ್ವಾಮಿ ಇನ್ನೂ ಬಂದಿರ್ಲಿಲ್ಲ. ಆದ್ರೆ ನಮ್ಮ ಕಾಲದಲ್ಲಿ, ನಮ್ಮ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ, ಯೇಸು ಸ್ವಾಮಿ ಬಂದಿದ್ದಾರೆ, ನಮಗೆ ಎಲ್ಲ ಸ್ವರ್ಗೀಯ ಸತ್ಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅವರೇ ನಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದಾರೆ. ಇಲ್ಲ, ಇಂತಹ ಒಂದು ಸ್ಥಿತಿಯಲ್ಲಿ ಇದ್ದುಕೊಂಡು ನಾವು ಪಾಪ ಮಾಡುವುದಾದರೆ, ದಾವೀದನು ಪಟ್ಟಂತಹ ದುಃಖಕ್ಕಿಂತ ದಾವೀದನು 10 ಪಟ್ಟು 100 ಪಟ್ಟಿಗಿಂತ ಹೆಚ್ಚು ದುಃಖವನ್ನ ನಾವು ಪಡಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಈ ಒಂದು ಪ್ರೇರಣೆಯನ್ನ ಈ ಒಂದು ಕೀರ್ತನೆಯಿಂದ ನಾವು ಪಡ್ಕೊಳ್ತೇವೆ ಅಂತ ಹೇಳ್ತೇನೆ. ಕೀರ್ತನೆ 7. ಈ ಒಂದು ಕೀರ್ತನೆ ದೇವರಲ್ಲಿ ಸಮರ್ಥನೆ ಹಾಗೂ ಶತ್ರುಗಳಿಂದ ರಕ್ಷಣೆಗಾಗಿ ಮಾಡುವಂತಹ ಒಂದು ಮೊರೆ. ಇದು ಕೂಡ ದಾವೀದನಿಗೆ ಹೋಲಿಕೆ, ಅಂದ್ರೆ ದಾವೀದನು ಬರೆದಂತಹ ಕೀರ್ತನೆಯಾಗಿದೆ. ಸೊ ಇದರ ಹಿನ್ನೆಲೆಯು ನಮಗೆ ಗೊತ್ತಿದೆ. ದಾವೀದನು ತನ್ನ ಮೇಲೆ ಬಂದ ಸುಳ್ಳು ಆರೋಪಗಳಿಂದ ತಪ್ಪಿಸಿಕೊಳ್ಳಲು, ವಚನಗಳು 3-5, ಶತ್ರುಗಳಿಂದ ರಕ್ಷಣೆ ಪಡೆಯಲು, ವಚನಗಳು 1-2 ಮತ್ತೆ 6-8, ಮತ್ತು ದೇವರಲ್ಲಿ ನ್ಯಾಯ ತೀರ್ಪಿಗಾಗಿ, ವಚನಗಳು 9-16 ಮಾಡುವಂತಹ ವಿಜ್ಞಾಪನೆಯೇ ಈ ಒಂದು 7ನೆಯ ಕೀರ್ತನೆ. ಇದರ ಹಿನ್ನೆಲೆಯನ್ನು ಕೂಡ ನಾವು ಬಲ್ಲೆವು. 1 ಸಾಮುವೇಲ 18ನೇ ಅಧ್ಯಾಯ ವಚನ 6ರಿಂದ ನಾವು ನೋಡಿದೆ. ಅಂದ್ರೆ ದಾವೀದನು ಸೌಲನ ಕೋಪಕ್ಕೆ ತುತ್ತಾಗಿ ಯಾವ ರೀತಿ ಅವನಿಂದ ಓಡಿ ಹೋಗ್ತಾನೆ, ಯಾವ ರೀತಿ ರಾಜ ಸೌಲನು ಅವನನ್ನ ಕೊಂದು ಹಾಕ್ಲಿಕ್ಕೆ ಆವಣಿಸ್ತಾನೆ, ಪ್ರಯತ್ನಗಳನ್ನ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಿದೆ. ನನಗೆ ಇಲ್ಲಿ ಈ ಒಂದು ಕೀರ್ತನೆಯಲ್ಲಿ ಪ್ರೇರಣೆ ನೀಡಿದಂತಹ ಒಂದು ವಚನ ವಾಕ್ಯ ಅಂದ್ರೆ, ಜಲ್ಲನೆ ಸೀಳಿ ಬಿಟ್ಟಾನು.
ಅದು ವಚನ 4:3. ಎರಡು. ಎರಡನೇ ವಚನ. ಬೆನ್ನಟ್ಟಿ ಬರುವವರ ಕೈಯಿಂದ ತಪ್ಪಿಸಿ ಕಾಪಾಡೆನ್ನೆನು, ಇಲ್ಲದಿದ್ದರೆ ಶತ್ರು ತಿಳಿದಾನು ನನಗೆ ರಕ್ಷಕನಿಲ್ಲವೆಂದು, ಜಲ್ಲನೆ ಸೀಳಿ ಬಿಟ್ಟಾನು ಸಿಂಹದಂತೆ ಮೇಲೆ ಬಿದ್ದು. ಪ್ರೈಸ್ ದ ಲಾರ್ಡ್. ಅಂದ್ರೆ ಈ ಜಲ್ಲನೆ ಸೀಳಿ ಬಿಟ್ಟನು ಅಂದ್ರೆ ನಮ್ಗೆ ಗೊತ್ತಿದೆ ಸಿಂಹಗಳು ಹೇಗೆ ದಾಳಿ ಮಾಡ್ತವೆ ಅಂತೇಳಿ. ಬೇಟೆ ಆಡುವಾಗ ಅವ್ರು ಯಾವ ರೀತಿ ದಾಳಿ ಮಾಡ್ತವೆ ಅಂದ್ರೆ, ಸಿಂಹಗಳಿಗೆ ಅಷ್ಟು ಸ್ಪೀಡ್ ಇಲ್ಲ, ಓಡ್ಲಿಕ್ಕೆ ಅಷ್ಟು ಸ್ಪೀಡ್ ಇಲ್ಲ. ಚಿರತೆಯಾಗೆ ಜಿಂಕೆಗಳಾಗೆ ಸ್ಪೀಡ್ ಇಲ್ಲ. ಸೊ ಅವುಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ತಮ್ಮ ಬೇಟೆ ಎಲ್ಲಿ ಹತ್ತಿರದಲ್ಲಿ ಇವೆ ಅಲ್ಲಿ ಹೋಗಿ ಬಚ್ಚಿಟ್ಕೊಂಡು ಹೊಂಚು ಹಾಕ್ತಾ ಕಾಯ್ತಾ ಇರ್ತವೆ. ಯಾವಾಗ ಬೇಟೆ ಪ್ರಾಣಿ ಹತ್ರ ಬರ್ತದೆ ಅದಕ್ಕೆ ಅರಿಯದ ಹಾಗೆ ಮೇಲೆ ಸಡಾರ್ನ ಮೇಲೆ ಎಗರಿ ಅದ್ರ ಮೇಲೆ ಬೀಳ್ತದೆ, ಏಕಾಏಕಿ ಬಿದ್ದು ಅದನ್ನ ಕೊಲ್ತದೆ. ಇದು ಸಿಂಹಗಳು ಬೇಟೆಯಾಡುವ ವೈಖರಿ. ಸೊ ಇಲ್ಲಿ ದಾವೀದನಿಗೆ ಸಿಂಹಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಅರಣ್ಯದಲ್ಲಿ ಅವನು ಕುರಿ ಕಾಯುವಾಗ ಇಂಥ ಅನೇಕ ಸಿಂಹಗಳನ್ನ ಎದುರಿಸಿದ್ದಾನೆ, ಚೆನ್ನಾಗಿ ಗೊತ್ತಿದೆ. ಸೊ ಅದರಿಂದ ಸಿಂಹದ ಹೋಲಿಕೆಯನ್ನು ತಗೊಳ್ತಾ ಇದ್ದಾನೆ ಇಲ್ಲಿ. ಸೊ ಶತ್ರುಗಳು ನಮಗೆ ಇದೇ ರೀತಿಯಲ್ಲಿ ಎಷ್ಟೋ ಸಾರಿ ಅಚಾನಕ್ ಆಗಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ, ನಾವು ಎಣಿಸದ ರೀತಿಯಲ್ಲಿ ನಮ್ಮ ಮೇಲೆ ದಾಳಿ ಮಾಡಬಹುದು, ನಮಗೆ ಅಪಾದನೆಯನ್ನ ತರಬಹುದು. ಹೌದು ಪ್ರಿಯರೇ, ನಾವು ಇರುವಂತಹ ಈ ಪರಿಸ್ಥಿತಿ ಅಂದ್ರೆ ಈ ದಿನ, ಈ ಪ್ರಪಂಚ, ಈ ಜಗತ್ತು, ನಮಗೆ ಆಪತ್ತು ವಿಪತ್ತುಗಳು ಎಲ್ಲಿಂದ, ಹೇಗೆ, ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ ಬರ್ತವೆ ಅನ್ನೋದು ಗೊತ್ತಿರೋದಿಲ್ಲ. ಓಕೆ. ಸೊ ಇದಕ್ಕೆ ಅನೇಕ ಉದಾಹರಣೆಗಳನ್ನ ನಾವು ಕೊಡ್ಬೋದು. ಒಮ್ಮೆ ಒಂದು ಹುಡುಗ, ಪ್ರೈಮರಿ ಶಾಲೆಯಲ್ಲಿ ಓದುವ ಹುಡುಗ, ಅಂಗಡಿಗೆ ಹೋಗಿ, ಅಮ್ಮ ಹೇಳ್ತಾರೆ ಅಂಗಡಿಗೆ ಹೋಗಿ ಒಂದು ಸಾಮಾನು ತಗೋಬಾ ಅಂತೇಳಿ. ಅವನು ಅಂಗಡಿಗೆ ಹೋಗ್ತಾನೆ. ಹೋಗುವಾಗ ರಸ್ತೆ ದಾಟಬೇಕಾಗ್ತದೆ, ಕೈಯಲ್ಲಿ ಒಂದು ಆಟಿಕೆಯನ್ನು ಇಟ್ಕೊಂಡಿರ್ತಾನೆ. ಅವನು ರಸ್ತೆ ದಾಟುವಾಗ ಆ ಕಡೆಯಿಂದ ಒಂದು ಮೋಟಾರ್ ಬೈಕ್ ಬರ್ತದೆ. ಆ ಚಲಾಯಿಸುವ ವ್ಯಕ್ತಿ ಹೊಸ ಗಾಡಿ ಆಗ್ತಾನೆ ಶೋರೂಮ್ ಇಂದ ತಕೊಂಡು ಮನೆ ಕಡೆ ಹೊರಟಿದ್ದಾನೆ. ಅಕಸ್ಮಾತ್ ಆಗಿ ಹುಡುಗನ ಆ ಒಂದು ಆಟಿಕೆ ಆ ಒಂದು ಗಾಡಿಗೆ ಟಚ್ ಆಯ್ತು, ಅಲ್ಲಿ ಸ್ವಲ್ಪ ಕಲೆ ಆಯ್ತು. ಆ ಮೋಟಾರು ಸವಾರಿ ಮಾಡ್ತಿದ್ದಂತ ವ್ಯಕ್ತಿ ತಕ್ಷಣ ಮೋಟಾರ್ ಗಾಡಿನ ನಿಲ್ಲಿಸಿ ತನ್ನ ಹೆಲ್ಮೆಟ್ ಅನ್ನ ತೆಗೆದು ಕೋಪದಿಂದ ಹುಡುಗನ ತಲೆಗೆ ಬಡ್ದ. ಅವನಿಗೇನು, ಹೊಸ ಗಾಡಿ ಈಗ ತಾನೆ ತಕೊಂಡು ಹೋಗ್ತಾ ಇದೀನಿ, ಇದಕ್ಕೆ ಕಲೆ ಮಾಡ್ಬಿಟ್ನಲ್ಲ, ಪೇಂಟ್ ಕಿತ್ತೋಯ್ತಲ್ಲ ಅಂತೇಳಿ ಕೋಪದಿಂದ ಬಡ್ತಾನೆ. ಹುಡುಗ ಅಲ್ಲೇ ಸತ್ತೋಗ್ತಾನೆ. ಇದ್ದ ಸಮಯದಲ್ಲಿ ಆ ಹುಡುಗ ನಿರೀಕ್ಷಿಸಿರ್ಲಿಲ್ಲ, ಅವನು ಅಷ್ಟು ಕೋಪ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಆ ಹುಡುಗನ ತಪ್ಪು ಏನಾಗಿತ್ತು? ಪ್ರಿಯರೇ, ಇಂತಹ ಘಟನೆಗಳು ನಡೀತಾನೇ ಇವೆ ನಮ್ಮ ಜೀವಿತದಲ್ಲಿ. ನಾವು ನೋಡ್ತಾ ಇದ್ದೇವೆ, ದಿನೇ ದಿನೇ ನಮ್ಮ ಜೀವಿತದಲ್ಲಿ ನಡೀತಾನೇ ಇದೆ. ಹಾಗೆ ಸರ್ಕಲ್ ನಲ್ಲಿ ರಾತ್ರಿ ಸಮಯ 9 ಗಂಟೆ ಸಮಯ ಸರ್ಕಲ್ ನಲ್ಲಿ ಏನು ಗಲಾಟೆ ನಡೀತಾ ಇದೆ. ಇದನ್ನು ಅರಿಯದ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಮೆಡಿಕಲ್ ಶಾಪ್ಗೆ ಹೋಗಿ ಮಾತ್ರೆ ತರ್ಲಿಕ್ಕೆ ಹೋಗ್ತಾನೆ. ಮಾತ್ರೆ ತಗೊಂಡು ವಾಪಸ್ ಬರುವಾಗ ಅಲ್ಲಿ ಗಲಾಟೆ ಜೋರಾಗಿರ್ತದೆ. ಅಷ್ಟರಲ್ಲಿಯೇ ಪೊಲೀಸ್ ವ್ಯಾನ್ಗಳು ಬರ್ತದೆ, ಎಲ್ಲ ನೇತಾಕೊಂಡು ಹೋಗ್ತಾರೆ, ಇವನನ್ನೇ ತಕೊಂಡು ಹೋಗ್ತಾರೆ. ಇವನು ಮೊಬೈಲ್ ಅನ್ನು ತಕೊಂಡು ಹೋಗಿರೋದಿಲ್ಲ ಮನೆಗೆ, ಅಂಗಡಿಗೆ, ಮನೆಯಲ್ಲೇ ಬಿಟ್ಟು ಹೋಗಿರ್ತಾನೆ. ಸೊ ಹಾಗಾಗಿ ಮನೆಯಲ್ಲಿ ಕಾಯ್ತಾ ಇದ್ದಾರೆ ಮಾತ್ರೆ ತರ್ತಾರೆ ಅಂತೇಳಿ. ಆತನ ಪತ್ತೆ ಇಲ್ಲ, ಏನು ಎಲ್ಲೂ ಹೋದ, ಹೇಗೆ ಹೋದ ಅಂತ ಸುಳಿವೆ ಇಲ್ಲ. ಅಲ್ಲಿ ಬಂದು ಹುಡುಕಾಡಿದ್ರೆ ಎಲ್ಲೂ ಸಿಗ್ತಾ ಇಲ್ಲ. ಸೊ 2 ದಿನಗಳ ನಂತರ ಪೊಲೀಸ್ ಅವನ ಬಿಟ್ಟು ಕಳಿಸ್ತಾರೆ, ಅವನದೇನು ತಪ್ಪಿಲ್ಲ ಅಂತ ಗೊತ್ತಾಗಿ. ಸೊ ಅವನ ತಪ್ಪು ಏನಾಗಿತ್ತು ಅಲ್ಲಿ? ಆ ಸಮಯದಲ್ಲಿ ಕುಟುಂಬಕ್ಕಾದಂತ ಒಂದು ಆಘಾತ ಅಥವಾ ತಳಮಳ, ಆತಂಕ ಎಷ್ಟಿರ್ಬೋದು. ಸೊ ಅದೇ ರೀತಿಯಲ್ಲಿ ಪ್ರಿಯರೇ, ಕೆಲವು ವರ್ಷಗಳ ಹಿಂದೆ ನಮ್ಮ ರಾಜೀವ್ ನಗರದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿತ್ತು. ಅದು ಪ್ರಾರಂಭವಾಗಿದ್ದೇ ಗೌಶಿಯಾ ನಗರ. ಸೊ ಅಲ್ಲಿಂದ ಈ ಕಡೆ ಸ್ಪ್ರೆಡ್ ಆಗಿ ಈ ಕಡೆ ಎಲ್ಲ ಕರ್ಫ್ಯೂನ ಹಾಕಿದ್ರು. ಕರ್ಫ್ಯೂನಲ್ಲಿ ನಮ್ಗೆ ಗೊತ್ತಿದೆ, ಯಾರು ಆಚೆ ಬರುವಂಗಿಲ್ಲ.
ಎಲ್ರೂ ಮನೆ ಒಳಗಡೆನೆ ಇರಬೇಕು. ಆಚೆ ಯಾರಾದ್ರು ಕಂಡ್ರೆ ಶೂಟ್ ಮಾಡ್ತಾರೆ. ಸೊ ಇಂಥ ಒಂದು ಸಮಯದಲ್ಲಿ ನಮ್ಮ ಮನೆ ಎದುರುಗಡೆ ಒಂದು ಕಾಕ ಅಂಗಡಿ ಇದೆ. ಅಲ್ಲಿ ಇಬ್ರು ಹುಡುಗರು ಅಂಗಡಿಯನ್ನ ನೋಡ್ಕೊಳ್ತಾ ಇದ್ರು. ಸೊ ಅವ್ರ ಅಂಗಡಿಯನ್ನ ಮುಚ್ಚಿಬಿಟ್ಟು ಪಕ್ಕದಲ್ಲಿ ಇದ್ದಂತಹ ಸ್ಟೇರ್ ಕೇಸ್ ಮೇಲೆ, ಮೆಟ್ಲ್ ಮೇಲೆ ಕೂತ್ಕೊಂಡು ಏನೋ ಮೊಬೈಲ್ ನೋಡ್ತಾ ಇದ್ರು. ಪೊಲೀಸ್ ಜೀಪ್ ಬಂತು ಸಡನ್ ಆಗಿ, ಇಬ್ಬರನ್ನೇ ತಾಕೊಂಡು ಹೋದ್ರು. 3 ತಿಂಗಳು ಅವ್ರ ಪತ್ತೆನೇ ಇಲ್ಲ. 3 ತಿಂಗಳ ನಂತರ ಅವರನ್ನ ಬಿಟ್ಟು ಕಳಿಸಿ. ಸೊ ಇದೇ ರೀತಿ ಪ್ರಿಯರೇ, ಈಗ ನಾವಿರುವಂತ ಒಂದು ಸಂದರ್ಭ ಇದಾಗಿದೆ, ಒಂದು ಪರಿಸ್ಥಿತಿ ಇದಾಗಿದೆ. ಇವತ್ತು ಕೂಡ ನೋಡಿ, ಮೊಬೈಲ್ಗಳಲ್ಲಿ ಬರುವಂತಹ ಸ್ಕ್ಯಾಮ್ಗಳು, ಮೋಸ ಮಾಡುವ ಬ್ಲೇಡ್ ಕಂಪನಿಗಳು, ಯಾವ ಸಮಯದಲ್ಲಿ ನಾವು ಮೋಸ ಹೋಗ್ತೀವಿ ಅಂತ ಗೊತ್ತಿಲ್ಲ. ತಪ್ಪಾಗಿ ಒಂದು ಬಟನ್ ಒತ್ತಿದ್ರೆ ಸಾಕು, ಅಪ್ಪಿತಪ್ಪಿ ಒಂದು ಲಿಂಕ್ ಅನ್ನ ಓಪನ್ ಮಾಡಿದ್ರೆ ಸಾಕು, ಏನಾಗ್ತದೆ, ನಮ್ಮ ಅಕೌಂಟ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಇಂಥ ಒಂದು ನೆಲೆಗಟ್ಟಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅಂದ್ರೆ ನಾನು ಹೇಳಲಿಕ್ಕೆ ಏನ್ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ, ನಮಗೆ ಆಪತ್ತು ವಿಪತ್ತುಗಳು ಯಾವ ಸಂದರ್ಭದಲ್ಲಾದ್ರೂ ಬರಬಹುದು, ಹೇಗೆ ಬೇಕಾದ್ರೂ ಬರಬಹುದು. ಒಬ್ಬ ಒಳ್ಳೆಯ ವ್ಯಕ್ತಿ, ಪ್ರಾರ್ಥನೆ ಇರೋ ವ್ಯಕ್ತಿಗೆ ನಾಳೆ ಅಪವಾದ ಬಂದು ಟಿವಿನಲ್ಲೆಲ್ಲ, ಪೇಪರ್ನಲ್ಲೆಲ್ಲ ಅವರ ಹೆಸರು ರಾಜಿಸಬಹುದು. ಹೇಗೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಸೊ ಇಂಥ ಪರಿಸ್ಥಿತಿಗೆ ನಾವು ಸಿಕ್ಕಾಕೊಂಡಾಗ ನಾವು ಇದರಿಂದ ಹೇಗೆ ಪಾರಾಗೋದು? ಯಾರು ನಮ್ಮ ರಕ್ಷಣೆಗೆ ಬರೋದು? ಖಂಡಿತ ಯಾವ ಪೊಲೀಸು, ಯಾವ ಅಧಿಕಾರಿ, ಯಾವ ರಾಜಕಾರಣಿಗಳು ನಮ್ಮ ಸಹಾಯಕ್ಕೆ ಬರೋದಿಲ್ಲ ಪ್ರಿಯರೇ. ನಮ್ಮ ಸಹಾಯಕ್ಕೆ ಇರುವುದು ದೇವರು ಮಾತ್ರ. ಸೊ ದೇವರಲ್ಲಿ ಮಾತ್ರ ನಮ್ಮ ಭರವಸೆ ಇರಬೇಕು. ಸೊ ಇದು ಈ ಒಂದು ವಚನ, ಈ ಒಂದು ಕೀರ್ತನೆ ನಮಗೆ ತಿಳಿಸ್ತಾ ಇದೆ. ಸೊ ಯಾವ ಸಮಯದಲ್ಲಾದ್ರೂ, ಸಂದರ್ಭದಲ್ಲಾದ್ರೂ ನಮಗೆ ಆಪತ್ತು ವಿಪತ್ತು ಎರಗಬಹುದು. ಯಾಕಂದ್ರೆ ಜನರು ಕೂಡ ಅದೇ ರೀತಿ ಇದ್ದಾರೆ. ಮೋಸ ಮಾಡುವ, ಕಲಬೆರಕೆ ಮಾಡುವಂತಹ, ಬೇಗ ಹಣ ಮಾಡ್ಬೇಕು ಅನ್ನುವಂತಹ ಎಲ್ಲ ಮನಸ್ಥಿತಿ ಹೊಂದಿರುವವರೇ. ನಮ್ಮ ಸುತ್ತಮುತ್ತಲಿರುವ ಜನರು ಯಾವ ಪಾಪ ಪ್ರಜ್ಞೆ ಇಲ್ಲದೆ ಜೀವಿಸುವಂತವ್ರೆ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವಿಸುವಾಗ, ಅದರಲ್ಲೂ ಕ್ರೈಸ್ತರು ಅಂದ್ರೆ ಎಲ್ಲರಿಗೂ ವಿರೋಧವೇ. ಇಂಥ ಪರಿಸ್ಥಿತಿ ನಾವು ಜೀವಿಸುವಾಗ, ಇಂತಹ ಒಂದು ಕೃತ್ಯಗಳಿಗೆ ನಾವು ಒಳಗಾದಾಗ, ಇಂತಹ ಒಂದು ಆಪತ್ತಿಗೆ ನಾವು ಸಿಲುಕಿಕೊಂಡಾಗ, ನಮ್ಮನ್ನ ಕಾಪಾಡುವವರು ದೇವರು ಮಾತ್ರ. ನಮ್ಮನ್ನು ರಕ್ಷಿಸುವವರು, ನಮ್ಮನ್ನು ಕಾಪಾಡುವವರು, ನಮ್ಮನ್ನ ಸಮರ್ಥಿಸಿಕೊಳ್ಳುವರು ಅಂದ್ರೆ ಆ ಪರಿಶುದ್ಧ ದೇವರು ಮಾತ್ರ. ಈ ಒಂದು ಸತ್ಯವನ್ನ ನಾವು ಸದಾ ಅರ್ತಿರ್ಬೇಕು. ಇದನ್ನ ಮನವರಿಕೆ ಮಾಡ್ಕೊಡ್ತಾ ಇದೆ ಈ 7ನೆಯ ಕೀರ್ತನೆ. ಇದರಲ್ಲಿ ಏನಾದ್ರೂ ಸ್ವಾಮಿಗೆ ಕನೆಕ್ಷನ್ ಇದೆಯಾ ಈ ಒಂದು ಕೀರ್ತನೆ? ಹೌದು, ಮತ್ತಾಯನ ಶುಭ ಸಂದೇಶ 26:59-60. ನೋಡಿ, ಸುಮ್ನೆ ಯೇಸುವಿನ ಮೇಲೆ ಆರೋಪಗಳನ್ನ ಹೊರಿಸ್ತಾರೆ. ಯೇಸು ಸ್ವಾಮಿ ಬೋಧನೆ ಮಾಡ್ಕೊಂಡಿದ್ರು, ಒಳ್ಳೆ ಕಾರ್ಯಗಳನ್ನೇ ಮಾಡ್ತಾ ಇದ್ರು, ರೋಗಿಗಳಿಗೆ ಅವರು ಸೌಖ್ಯ ನೀಡ್ತಾ ಇದ್ರು, ಕುಂಟರಿಗೆ ಕಾಲು ನೀಡ್ತಾ ಇದ್ರು, ಕುರುಡರಿಗೆ ದೃಷ್ಟಿ ನೀಡ್ತಾ ಇದ್ರು, ಕುಷ್ಠರೋಗಿಗಳಿಗೆ ಸೌಖ್ಯ ಕೊಡ್ತಾ ಇದ್ರು, ಸತ್ತವರನ್ನ ಎಬ್ಬಿಸ್ತಾ ಇದ್ರು. ಮಾಡಿದಂತೆ ಎಲ್ಲ ಸಮಾಜಮುಖಿ ಕಾರ್ಯಗಳೇ, ಬಡಬಗ್ಗರಿಗೆ ತೋರಿಸುವ ಕರುಣೆಯ ಕಾರ್ಯಗಳೇ. ಆದರೆ ಬಂದಂತ ಅಪವಾದ ಏನು ಅವ್ರ ಮೇಲೆ? ಎಲ್ಲ ಸುಳ್ಳು ಆರೋಪಗಳು. ಓದೋಣ 26, ಮತ್ತಾಯ 26:59-60. ಇತ್ತ ಮುಖ್ಯ ಯಾಜಕರು, ಉಚ್ಚ ನ್ಯಾಯಸಭೆಯ ಸದಸ್ಯರೆಲ್ಲರೂ ಯೇಸುವನ್ನು ಮರಣದಂಡನೆಗೆ ಗುರಿಪಡಿಸುವ ಸಲುವಾಗಿ ಸುಳ್ಳು ಸಾಕ್ಷಿಯನ್ನು ಹುಡುಕುತ್ತಿದ್ದರು. ಹಲವಾರು ಸುಳ್ಳು ಸಾಕ್ಷಿಗಳು ಮುಂದೆ ಬಂದರು, ಆದರೂ ಸರಿಯಾದ ಒಂದು ಸಾಕ್ಷಿ ಅವರಲ್ಲಿ ದೊರಕಲಿಲ್ಲ. ಕಡೆಗೆ 2 ಮುಂದೆ ಬಂದು, ಮಹಾ ದೇವಾಲಯವನ್ನು ಕೆಡವಿಬಿಟ್ಟು ಅದನ್ನು 3 ದಿನಗಳಲ್ಲಿ ಮರಳಿ ಕಟ್ಟುವ ಶಕ್ತಿ ನನಗಿದೆ ಎಂದು ಇವನು ಹೇಳಿದ್ದಾನೆ ಎಂದರು. ಆಗ ಪ್ರಧಾನ ಯಾಜಕರು ನೋಡಿ, ಅವರು ಹುಡುಕ್ತಾರೆ ಆರೋಪಗಳ ಹೊರಿಸ್ಲಿಕ್ಕೆ, ಅಪರಾಧಿ ಅಂತ ಮಾಡ್ಲಿಕ್ಕೆ, ಆದ್ರೆ ಏನು ಸಿಗ್ತಾ ಇಲ್ಲ ಅವ್ರಿಗೆ. ಕೊನೆಗೆ ಸುಳ್ಳು ಸಾಕ್ಷಿಗಳನ್ನ ಕರ್ತರ್ತಾರೆ. ಇಂತಹ ಪರಿಸ್ಥಿತಿಗಳು ನಮಗೆ ಅನೇಕ ಬಾರಿ ಎದುರಾಗ್ತಾನೇ ಇದೆ. ಸೊ ಇಂಥ ಸಮಯದಲ್ಲಿ ನಾವು ದೇವರಲ್ಲಿ ಮಾತ್ರ ಭರವಸೆ ಇಡಬೇಕು. ದೇವರು ಮಾತ್ರ ನಮ್ಮನ್ನ ಕಾಪಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಸತ್ಯ ದೇವರಿಗೆ ಮಾತ್ರ ಗೊತ್ತಿರ್ತದೆ. ಪ್ರಿಯರೇ, ಯೇಸು ಕೂಡ ಈ ಒಂದು ಕಾರ್ಯದಲ್ಲಿ ದೇವರು ಅವರನ್ನ ಸಮರ್ಥನೆ ಮಾಡ್ಕೊಳ್ತಾರೆ.
ಯಾಕಂದ್ರೆ ಅವರು ನಿರಪರಾಧಿ, ಯಾವ ಪಾಪವನ್ನು ಮಾಡಿಲ್ಲ. 1 ತಿಮೋತಿ 3:16 ನಾವು ನೋಡ್ತೇವೆ, ಯೇಸುವಿನ ಪುನರುತ್ಥಾನವೇ ಅವರು ಒಬ್ಬ ನಿರಪರಾಧಿ ಅನ್ನೋದಕ್ಕೆ ಇರುವಂತಹ ಆಧಾರ. ಸೊ ದೇವರು ಅವರನ್ನ ಸತ್ತವರಿಂದ ಎಬ್ಬಿಸಿ ಅವರಿಗೆ ಸ್ವರ್ಗಾರೋಹಣವನ್ನ ಮಾಡಿ ತಮ್ಮ ಬಲಪಾರ್ಶ್ವದಲ್ಲಿ ಸಕಲ ಅಧಿಕಾರಗಳನ್ನ ನೀಡಿ ಇರಿಸಿದ್ದಾರೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗ್ತದೆ ಪ್ರೇರೆ, ಈ ಒಂದು ಕೀರ್ತನೆಯಲ್ಲಿ ನಾವು ದೇವರಲ್ಲಿ ಅತಿಯಾದ ಭರವಸೆಯನ್ನ ಹೊಂದಿರಬೇಕು. ದೇವರಲ್ಲಿ ನಮ್ಮ ಭರವಸೆ ಇರಬೇಕು. ದೇವರೇ ನಮ್ಮ ಸದಾ ರಕ್ಷಕರು. ದೇವರನ್ನ ಬಿಟ್ರೆ ಈ ಮನುಷ್ಯರು ಯಾರು ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಸತ್ಯವನ್ನ ನಾವು ತಿಳ್ಕೊಳ್ತೇವೆ. ಅದೇ ರೀತಿ ದೇವರ ಒಂದು ನ್ಯಾಯ ಕೂಡ ಇದರಲ್ಲಿದೆ. ಈ ಒಂದು ಕೀರ್ತನೆಯಲ್ಲಿ ದೇವರು ನ್ಯಾಯ ತೀರಿಸುವವರು. ಸೊ ನಮಗೂ ಕೂಡ ಅಂತಿಮವಾಗಿ ಈ ಲೋಕದಲ್ಲಿ ನ್ಯಾಯ ತೀರಿಸಲು ಬರುವವರು ಪ್ರಭು ಯೇಸುವೆ ಆಗಿದ್ದಾರೆ. ಮತ್ತಾಯ 25:31-46 ನಾವು ಕಾಣ್ತೇವೆ, ಪ್ರಭು ಯೇಸು ಸಕಲ ಮಾನವರ ನ್ಯಾಯ ತೀರ್ಪನ್ನ ಕೊಡಲು ಬರುವರು, ಅಂತಿಮ ತೀರ್ಪನ್ನ ಕೊಡಲು ಬರುವರು. ಆದ್ರೆ ಅಂತಿಮವಾಗಿ ದೇವರು ನೀತಿವಂತರು, ನಮ್ಮನ್ನು ಸಮರ್ಥಿಸಿಕೊಳ್ಳುವವರು. ಯಾವಾಗ ನಾವು ಸತ್ಯದ ಜೀವನವನ್ನು ಜೀವಿಸ್ತೇವೆ, ಪ್ರಭು ಯೇಸುವಿನ ಮಾರ್ಗದಲ್ಲಿ ನಾವು ನಡೀತೇವೆ, ದೇವರೇ ನಮ್ಮ ರಕ್ಷಕರು ಎಂದು ನಾವು ಅತಿಯಾದ ಭರವಸೆಯನ್ನ ಹೊಂದಿರ್ತೇವೆ, ಆ ಸಮಯದಲ್ಲಿ ದೇವರು ನಮ್ಮನ್ನ ಕಾಪಾಡ್ತಾರೆ. ಎಷ್ಟೇ ಹಿಂಸೆ ಬಾಧೆಗಳು ಬರ್ಲಿ, ಪ್ರಾಣ ಹೋಗುವಂತಹ ಸನ್ನಿವೇಶವೇ ಬರ್ಲಿ, ಹೇಗೋ ದೇವರು ನಮ್ಮನ್ನ ಕಾಪಾಡ್ತಾರೆ. ಸೊ ಆದ್ರಿಂದ ನಾವು ಏನೇ ಹಿಂಸೆ ಬಾಧೆಗಳು ಬಂದಾಗಲೂ ಅದಕ್ಕೆ ಎದುರಾಗಿ ನಿಂತು ಅಚಲರಾಗಿರ್ಬೇಕು ಎಂಬುದ ಕರೆಯನ್ನ ಈ ಒಂದು ಕೀರ್ತನೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೆಕ್ಸ್ಟ್ 8ನೇ ಕೀರ್ತನೆ. ಇದನ್ನ ಈಗಾಗಲೇ ನಾನೇ ವಚನ ನೀಡಿರೋದ್ರಿಂದ ನೀವು ಆಲಿಸಿದ್ದೀರಿ, ಮತ್ತೆ ಅದನ್ನ ನಾನು ಟಚ್ ಮಾಡಕ್ ಹೋಗೋದಿಲ್ಲ. ನಾವು ಮುಂದೆ 9ನೆಯ ವಚನಕ್ಕೆ ನಾವು ಹೋಗೋಣ. 9ನೇ ಕೀರ್ತನೆ. ಈ ಕೀರ್ತನೆಯನ್ನು ದಾವೀದನು ಮುಖ್ಯ ಸಂಗೀತಗಾರರಾದ ದೇವರಿಗೆ ಬರೆಯುತ್ತಾರೆ. ಮುಖ್ಯ ಸಂಗೀತಗಾರ ದೇವರು. ಈ ಸಂಗೀತಗಾರನ ಹಿಬ್ರು ಭಾಷೆಯಲ್ಲಿ ಮುತ್ ಲಬಾನ್ ಅಂತ ಕರೀತಾರೆ. ಈ ಕೀರ್ತನೆಯಲ್ಲಿ ದಾವೀದನು ದೇವರ ಒಳ್ಳೆಯತನ ಹಾಗೂ ಸಹಾಯವನ್ನ ಕೊಂಡಾಡುತ್ತಾ ಬರೀತಾ ಇರ್ತಾನೆ. ಸೊ ಕೆಲವು ಬೈಬಲ್ ಪಂಡಿತರು ಈ ಮುತ್ ಲಬಾನ್ ಅನ್ನು ಅದೊಂದು ರಾಗ ಅಂತ ಪರಿಗಣಿಸಿದ್ರೆ, ಇನ್ನು ಕೆಲವರು ಅದು ಒಂದು ವಾದ್ಯದ ಹೆಸರು, ಒಂದು ಇನ್ಸ್ಟ್ರೂಮೆಂಟ್, ಸಂಗೀತ ವಾದ್ಯದ ಹೆಸರು ಅಂತ ಅವರು ಉಲ್ಲೇಖ ಮಾಡ್ತಾರೆ. ಆದರೆ ನ್ಯೂ ಕಿಂಗ್ ಜೇಮ್ಸ್ ಬೈಬಲ್ನಲ್ಲಿ ಮಗನ ಮರಣ ಅನ್ನುವ ಬಿರುದಿನೊಂದಿಗೆ ಇದನ್ನ ಸೇರಿಸ್ತಾರೆ. ಮಗನ ಮರಣ. ಪ್ರೇರೆ, ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಈಗ ಅಧ್ಯಯನ ಮಾಡಬೇಕು. ಅದನ್ನ ಬಗ್ಗೆ ಹೇಳಲಿಕ್ಕೆ ಸಮಯ ಇಲ್ಲ. ಇಲ್ಲಿ ಬಹುಶಃ ದಾವೀದನು ಈ ಕೀರ್ತನೆಯನ್ನ ತಾನು ಗೊಲಾಯತನ ಮೇಲೆ ಸಾಧಿಸಿದ ವಿಜಯವನ್ನ ನೆನಪಿಸಿಕೊಂಡು ಅನೇಕ ವರ್ಷಗಳ ನಂತರ ಬರೆದಿರಬಹುದಾದಂತ ಕೀರ್ತನೆ. ಫಿಲಿಸ್ಟಿಯರ ಯುದ್ಧದಲ್ಲಿ ಅವನು ಗೊಲಾಯತನನ್ನ ಯಾವ ರೀತಿ ಎದುರಿಸಿ ಅವನನ್ನ ಕೊಂದಾಕಿದ, ಆ ಒಂದು ವಿಜಯದ ಒಂದು ನೆನಪು ದಾವೀದನಿಗೆ ಬರ್ತಾ ಇದೆ ಅನೇಕ ವರ್ಷಗಳ ನಂತರ. ಅದನ್ನ ಸ್ಮರಿಸುತ್ತಾ ಅವನು ಈ ಕೀರ್ತನೆಯನ್ನ ಬರ್ದಿರಬಹುದು. ಈ ವಿಜಯದ ಗೀತೆಯನ್ನ ದಾವೀದನು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ದೇವರಿಗೆ ಸ್ತುತಿ ಸ್ತೋತ್ರ ಮಾಡುವುದನ್ನ ತಿಳಿಸ್ಕೊಡ್ತಾ ಇದ್ದಾನೆ. ಸೊ ಈ ಒಂದು ಕೀರ್ತನೆ 10ನೇ ಕೀರ್ತನೆಗೆ ಪೂರಕವಾಗಿದೆ. ಅನೇಕ ಭಾಷಾಂತರಗಳಲ್ಲಿ ಇದನ್ನ 2 ಕೀರ್ತನೆ ಅಲ್ಲ, ಅದು ಒಂದೇ ಕೀರ್ತನೆ, 9-10 ಒಂದೇ ಕೀರ್ತನೆ ಅಂತ ಪರಿಗಣಿಸ್ತಾರೆ. ಸೊ ಇಲ್ಲಿ ವಚನಗಳು 3-6 ದೇವರು ದಾವೀದನನ್ನು ಕಾಪಾಡಿದ ತನ್ನ ಅನುಭವನ ಅಲ್ಲಿ ವ್ಯಕ್ತಪಡಿಸ್ತಾನೆ. ಹಾಗೆ ವಚನ 7-10 ದೇವರ ತೀರ್ಪು ಹಾಗೂ ದೇವರ ಆಳ್ವಿಕೆ, ಅಂದ್ರೆ ಎಲ್ಲಾ ರಾಷ್ಟ್ರಗಳ ಮೇಲೆ ದೇವರು ತಮ್ಮ ಆಧಿಪತ್ಯವನ್ನ ಆಡಳಿತವನ್ನ ಸ್ಥಾಪಿಸ್ತಾರೆ
ಅನ್ನೋದನ್ನ ತಿಳಿಸ್ಕೊಡ್ತಾ ಇದೆ. ಹಾಗೆ ವಚನಗಳ 11-14 ದೇವರ ನಿರಂತರ ರಕ್ಷಣೆಗೆ ದಾವಿದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದುಷ್ಟರು ನೀಚರು ಹೇಗೆ ತಮ್ಮ ಕುಯುಕ್ತಿಗೆ ತಾವೇ ಬಲಿಯಾಗ್ತಾರೆ ಅನ್ನೋದನ್ನ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಸೊ ಪ್ರಿಯರೇ, ಈ ನಿಮಗೊಂದು ಪ್ರಶ್ನೆ ಕೇಳಿಕೆ ನನಗೆ ಮನಸ್ಸಾಗ್ತಾ ಇದೆ. ಈ ಕೀರ್ತನೆಗಳನ್ನ ನಾವು ಓದುವಾಗ, ಆಲಿಸುವಾಗ, ಧ್ಯಾನಿಸುವಾಗ ನಮಗ್ ಗೊತ್ತಿದೆ ದೇವರು ನಮ್ಮ ಜೀವಿತದಲ್ಲಿ ಕೂಡ ನಮಗೆ ಅನೇಕ ಮಹತ್ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅನೇಕ ವಿಪತ್ತುಗಳಿಂದ, ಆಪತ್ತುಗಳಿಂದ ನಮ್ಮನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಸೊ ಈಗ ದೇವರು ಈ ನಮ್ಮನ್ನ ಯಾವ ರೀತಿ ಬಿಡುಗಡೆಗೊಳಿಸ್ತಾ ಇದ್ದಾರೆ, ಯಾವ ರೀತಿ ನಮ್ಮ ಮಹತ್ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಅನುಭವ ನಮ್ಗೆ ಆಗಿದೆಯಾ? ನಾವು ಇದನ್ನ ನಮ್ಮ ಜೀವಿತದಲ್ಲಿ ಅನುಭವಿಸ್ತಾ ಇದ್ದೇವೆಯಾ? ಪ್ರಿಯರೇ, ಇದಕ್ಕೆ ಉತ್ತರವಾಗಿ ನಾನು ಹೇಳಲು ಇಚ್ಛೆ ಪಡುವುದೇನೆಂದ್ರೆ, ಕಳೆದ 4-5 ವರ್ಷಗಳಿಂದ, ಅಂದ್ರೆ ನಾವು 4 ವರ್ಷ ಮುಗಿಸಿ 5ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಮರಿಯನ್ ಪ್ರಾರ್ಥನಾ ತಂಡ ಜುಲೈ 10, 2020 ಪ್ರಾರಂಭವಾಯಿತು. ಸೊ ಅಂದಿನಿಂದ ನಾವು ಈ ಪ್ರಾರ್ಥನಾ ತಂಡದ ಭಾಗವಾಗಿ ಇದ್ದು ಈ ಪ್ರಾರ್ಥನೆಗಳಲ್ಲಿ ಭಾಗವಹಿಸ್ತಾನೆ ಇದ್ದೇವೆ. ಇಲ್ಲಿ ನಮಗೆ ಸಿಗುವಂತಹ ವಚನಗಳು, ಅವುಗಳ ಗೂಢಾರ್ಥಗಳು ದಿನೇ ದಿನೇ ನಮ್ಮಲ್ಲಿ ಪರಿವರ್ತನೆಯನ್ನ ತರ್ತಾ ಇವೆ. ಹೌದಲ್ಲ? ನಮ್ಮಲ್ಲಿದ್ದ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಿದೆ. ನಮ್ಮಲ್ಲಿದ್ದ ಅನೇಕ ಗೊಂದಲಗಳು ನಿವಾರಣೆಯಾಗಿದೆ. ನಮ್ಮ ಆಧ್ಯಾತ್ಮಿಕ ಜೀವನ ಒಂದು ಸರಿಯಾದ ದಿಕ್ಕಿನಲ್ಲಿ ಸಾಗುವುದನ್ನ ನಾವು ಕಾಣ್ತಾ ಇದ್ದೇವೆ. ಬಲಿಪೂಜೆಯ ಮಹತ್ವವನ್ನ ನಾವು ಹೆಚ್ಚಾಗಿ ಅರಿತಿದ್ದೇವೆ. ಎಲ್ಲದಕ್ಕೂ ಒಂದು ಕ್ಲಾರಿಟಿ ನಮಗೆ ಸಿಗ್ತಾ ಇದೆ. ಬೈಬಲ್ ಅನ್ನ ಓದುವ ಅಭ್ಯಾಸದ ಅವಕಾಶ ಇದೆ. ಮಧ್ಯಾಹ್ನ ಓದುವ ಒಂದು ಅವಕಾಶ. ಜಾಯ್ ಬ್ರದರ್ ಟೈಮ್ ಟೇಬಲ್ ಹಾಕಿ ಇಷ್ಟು ಚಾಪ್ಟರ್ ಓದಿ ಅಂತ ನಮ್ಗೆ ರೆಡಿಮೇಡ್ ಮಾಡಿಕೊಡ್ತಾ ಇದ್ದಾರೆ. ಸೊ ಬೈಬಲ್ ಅನ್ನ ಓದುವ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ. ಮತ್ತೆ ಹಿಂದೆ ನಾವು ಬೈಬಲ್ ಅನ್ನ ಓದುವಾಗ ನಮ್ಗೆ ಸರಿಯಾಗಿ ಅರ್ಥ ಆಗ್ತಾ ಇರ್ಲಿಲ್ಲ. ಸುಮ್ನೆ ಏನೋ ಓದ್ಕೊಂಡು ಹೋಗಿ ಅಲ್ಲಿ ಮುಚ್ಚಾಕಿ ಸುಮ್ನೆ ಇರ್ತಾ ಇದ್ವಿ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ನಾವು ಬೈಬಲ್ ಅನ್ನ ಓದುವಾಗ ಅದು ನಮಗೆ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಗುಡಾರ್ಥಗಳನ್ನ ನಾವು ಕೇಳ್ತಾ ಇದ್ದೀವಿ ದಿನೇ. ಮತ್ತೆ ನಮ್ಮ ವಿಶ್ವಾಸ ದಿನೇ ಬಲಗೊಳ್ತಾ ಇದೆ. ನಮ್ಮಲ್ಲೂ ಕೂಡ ಶುಭ ಸಂದೇಶವನ್ನ ಸಾರುವ ಆಸೆ ಹೆಚ್ಚಾಗ್ತಾ ಇದೆ. ಜಾಯ್ ಬ್ರದರ್ ಹಾಗೆ, ಮಚಾಡ ಬ್ರದರ್ ಹಾಗೆ ನಾವು ವಚನವನ್ನ ಸಾರಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿ ಉಟ್ಕೊಳ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಕೂಡ ವಚನ ನೀಡಲು ಬೇಕಾದಂತ ಸಾಕಷ್ಟು ಅವಕಾಶಗಳನ್ನ ಇಲ್ಲಿ ನಮಗೆ ಒದಗಿಸಿಕೊಡಲಾಗ್ತಾ ಇದೆ. ಪ್ರತಿ ತಿಂಗಳು ಟೈಮ್ ಟೇಬಲ್ ಅನ್ನ ಹಾಕಿ ಇಂಥವರು ಇಂಥ ವಚನದ ಬಗ್ಗೆ ಮಾತನಾಡಿ ಅಂತ ಹೇಳಿ, ಸೊ ನಮ್ಮನ್ನು ಈಗಲೇ ಮಾಡುವ ವ್ಯವಸ್ಥೆ ಕೂಡ ಇಲ್ಲಿ ನಡೀತಾ ಇದೆ. ಹೌದು ಪ್ರಿಯರೇ, ನಮ್ಗೆ ಭಿನ್ನ ಪ್ರಾರ್ಥನೆ ಏನಂತ ಗೊತ್ತಾಗಿದೆ. ಪ್ರೊಫೆಟಿಕ್ ಇಂಟರ್ಸೆಷನ್ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಪ್ರತಿದಿನ ನಾವು ಭಿನ್ನ ಪ್ರಾರ್ಥನೆನ ಈ ಒಂದು ಪ್ರಾರ್ಥನೆ ಕೂಟದ ಪ್ರಾರಂಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅನೇಕ ವಿಚಾರಗಳಿಗೆ ನಾವು ಪ್ರಾರ್ಥಿಸ್ತೇವೆ. ಮರಿಯನ್ ಪ್ರಾರ್ಥನೆ ತಂಡಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ವಚನ ಕೊಡುವವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಡೆಯುವ ಧ್ಯಾನ ಕೂಟಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿ ಲೋಕದ ನಿಯಮಗಳು ಯಾವುದು, ದೈವಿಕ ನಿಯಮಗಳು ಯಾವುದು, ಇವುಗಳ ವ್ಯತ್ಯಾಸವನ್ನ ನಾವು ಕಲಿತಿದ್ದೇವೆ. ಅಂದ್ರೆ ನಮ್ಮ ಆತ್ಮ ಸಾಕ್ಷಿಗಳು ದಿನೇ ಸೂಕ್ಷ್ಮತೆಯನ್ನ ಪಡ್ಕೊಳ್ತಾ ಇವೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು. ಮತ್ತೆ ನಮ್ಮ ಪ್ರವೃತ್ತಿಗಳಲ್ಲಿ ಬದಲಾವಣೆಗಳನ್ನ ನಮ್ಮ ಕುಟುಂಬದ ಸದಸ್ಯರು ಗುರುತಿಸುವಂತ ಒಂದು ಅವಕಾಶ ಆಗಿದೆ. ಆ ಒಂದು ಸ್ಥಿತಿ ಉಂಟಾಗಿದೆ. ಅದೇ ರೀತಿ ನಾವು ಸೆಲ್ ಗ್ರೂಪ್ಗಳನ್ನ ಸ್ಥಾಪನೆ ಮಾಡಿ ಅದನ್ನ ಮುನ್ನಡೆಸ್ಕೊಂಡು ಹೋಗುವ, ಅಂದ್ರೆ ಮುಖಂಡರಾಗಿ ಬೆಳೆಯುವಂತ ಅವಕಾಶವು ನಮಗೆ ಸಿಕ್ಕಿದೆ. ಮತ್ತೆ ಪ್ರತಿ ವಾರ ಕಥೋಲಿಕ ಧರ್ಮೋಪದೇಶದ ಎಲ್ಲ ವಿಚಾರಗಳನ್ನ, ಅರ್ಥಗಳನ್ನ, ವಿವರಣೆಯನ್ನ ನಮ್ ಗುರುಗಳು ನಮಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ವಿಶ್ವಾಸ, ನಮ್ಮ ಧರ್ಮದ ಬಗ್ಗೆ ಇತರರು ನಮ್ಮನ್ನು ಪ್ರಶ್ನಿಸುವಾಗ ನಾವು ಹೇಗೆ ಅವರಿಗೆ ಸಮರ್ಥಿಸಿಕೊಳ್ಬೇಕು ಅನ್ನುವ ಒಂದು ವಿಚಾರಗಳು ನಮಗೆ ಸಿಗ್ತಾ ಇದೆ. ತಾಯಿ ಮರಿಯಳ, ಪಿತಾ, ಸುತ ಮತ್ತು ಪವಿತ್ರಾತ್ಮರನ್ನು ಹತ್ತಿರದಿಂದ ಅರಿಯಲು
ಬೇಕಾದಂತ ಎಲ್ಲ ಬೋಧನೆಗಳು ನಮಗೆ ಸಿಗ್ತಾ ಇದೆ. ಪ್ರೇರೆ ನಮಗೆ ಸಿಕ್ಕುವಂತಹ ಈ ಗುಡಾರ್ಥಗಳು, ವಚನಗಳು, ಅನುಭವಗಳು ಯಾವ ಯೂಟ್ಯೂಬ್ನಲ್ಲಾಗ್ಲಿ, ಯಾವ ಧ್ಯಾನಕೂಟದಲ್ಲಿ ಸಿಗುವಂತದ್ದಲ್ಲ. ಈ ವಿಚಾರವಾಗಿ ನಾವು ತುಂಬಾ ಬ್ಲೆಸ್ಡ್, ತುಂಬಾ ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ಪ್ರಿಯರೇ, ಇಷ್ಟೆಲ್ಲ ದೇವರು ನಮಗೆ ಮಹತ್ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ದೈವ ಅನುಭವಗಳನ್ನ ನಮಗೆ ನೀಡ್ತಾ ಇದ್ದಾರೆ. ಆದರೆ ನಾವು ಎಷ್ಟು ಮಂದಿ ಈ ಎಲ್ಲಾ ಮಹತ್ ಕಾರ್ಯಗಳನ್ನ ಗುರ್ತಿಸಿ ಅದನ್ನ ಪದೇ ಪದೇ ಧ್ಯಾನಿಸಿ ಇದರ ಸದುಪಯೋಗ ನಾವು ಪಡ್ಕೊಳ್ತಾ ಇದ್ದೀವಿ? ನಮ್ಮನ್ನೇ ನಾವು ಕೇಳ್ಕೊಳ್ಬೇಕಾದಂತ ಪ್ರಶ್ನೆಗಳು. ಹೌದು ಪ್ರಿಯರೇ, ದಾವೀದನ ಹಾಗೆ ನೋಡಿ, ದಾವೀದ ಎಲ್ಲವನ್ನೂ ನೆನಪಿಸ್ಕೊಳ್ತಾ ಇದ್ದಾನೆ, ಎಲ್ಲವನ್ನೂ ಗುರ್ತಿಸ್ತಾ ಇದ್ದಾನೆ. ದೇವರ ಮಹತ್ವ, ದೇವರ ಮಹಾನ್ ಕಾರ್ಯ, ಅವರ ಗ್ರೇಟ್ನೆಸ್, ಅವ್ರು ಮಾಡಿದಂತ ಉಪಕಾರಗಳು, ಅವ್ರಿಗೆ ಕೊಟ್ಟಂತ ರಕ್ಷಣೆಗಳು, ಅವರನ್ನು ಕಾಪಾಡಿದ ರೀತಿ ಎಲ್ಲವನ್ನೂ ಸ್ಮರಿಸಿಕೊಂಡು ದೇವರನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಪ್ರೇರೆ, ನಾವು ಈ ಮರಿಯನ್ ಪ್ರಾರ್ಥನೆಯಲ್ಲಿ ನಮ್ಗೆ ಸಿಗುವಂತ ಇಷ್ಟೆಲ್ಲ ಕಾರ್ಯಗಳಿಗಾಗಿ ಅದನ್ನ ಹೇಳಿ ನಾವು ಸ್ತುತಿಸ್ತಾ ಇದ್ದೇವೆಯಾ? ನಾವು ಸೆಲ್ ಗ್ರೂಪ್ಗಳನ್ನ ಪ್ರಾರಂಭಿಸಿದ್ದೇವೆಯಾ? ನಮಗೆ ಕೊಟ್ಟಂತಹ ಕಾರ್ಯಗಳನ್ನ ನಾವು ಪ್ರಾಮಾಣಿಕವಾಗಿ ನೆರವೇರಿಸ್ತಾ ಇದ್ದೇವೆಯಾ? ದೇವರ ಸೇವೆಗಾಗಿ ನಾವು ಹೆಜ್ಜೆ ಇಡಲು ಸಿದ್ಧರಾಗಿದ್ದೇವೆ. ಸೊ ಇದೆಲ್ಲ ಪ್ರೇರಣೆ ನಮಗೆ ಈ ಒಂದು ಕೀರ್ತನೆಯಿಂದ ನಮ್ಗೆ ಸಿಗ್ತಾ ಇದೆ. ದಾವೀದನನ್ನ ಮ್ಯಾನ್ ಆಫ್ಟರ್ ಗಾಡ್ಸ್ ಹಾರ್ಟ್ ಅಂತ ಕರೀತಾರೆ. ದಾವೀದನು ದೇವರ ಆತ್ಮದ, ದೇವರ ಹೃದಯದ ಹಿಂದೆ ಬಿದ್ದವನು ಅಂತೇಳಿ. ಇದು ಪ್ರೇಷಿತರ ಕಾರ್ಯಕಲಾಪ 13:22 ನಾವು ಕಾಣ್ತೇವೆ. ಆದ್ರೆ ನಾವು ಯಾರ ಹಿಂದೆ ಬಿದ್ದಿದ್ದೇವೆ? ನಾವು ಯಾರ ಹಿಂದೆ ಬಿದ್ದಿದ್ದೇವೆ? ಸೊ ಪ್ರಿಯರೇ, ನಾವು ಕೂಡ ದೇವರಿಗೆ ಮೆಚ್ಚುಗೆಯಾದ ವ್ಯಕ್ತಿಗಳಾಗಿರ್ಬೇಕು. ದೇವರು ಹೇಳ್ತಾರೆ, ದಾವೀದನು ನನಗೆ ಮೆಚ್ಚುಗೆಯಾದ ವ್ಯಕ್ತಿ ಅಂತೇಳಿ ದೇವರೇ ಹೇಳ್ತಾರೆ. ಸೊ ನಮ್ಮ ಬಗ್ಗೆ ದೇವರು ಹೇಳಿದ್ರೆ ನಮಗೆ ಎಷ್ಟು ಸಂತೋಷ ಆಗ್ಬೋದು. ಈ ಕೀರ್ತನೆಗಳನ್ನ ನಾವು ಓದುವಾಗ, ಧ್ಯಾನಿಸುವಾಗ ನೋಡಿ, ದೇವರನ್ನ ಹೇಗೆ, ಯಾಕೆ ಸ್ತುತಿಸಬೇಕು, ಯಾಕೆ ದೇವರನ್ನ ಮಹಿಮೆ ಪಡಿಸಬೇಕು, ಹೇಗೆ ದೇವರಿಗೆ ನಾವು ಕೃತಜ್ಞರಾಗಿರ್ಬೇಕು ಅನ್ನುವ ವಿಚಾರಗಳೆಲ್ಲ ನಮಗೆ ಸಿಗ್ತಾ ಇದೆ. ಎಷ್ಟೋ ಬಾರಿ ನಾವು ಪ್ರಾರ್ಥನೆ ಮಾಡುವಾಗ ಏನ್ ಪ್ರಾರ್ಥನೆ ಮಾಡ್ಬೇಕು ಅಂತಂದ್ರೆ ತಿಳಿಯೋದಿಲ್ಲ, ಪದಗಳೇ ನಮ್ಗೆ ಇರೋದಿಲ್ಲ. ಆದ್ರೆ ಕೀರ್ತನೆಗಳನ್ನು ನಾವು ಓದಿ 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 ಬಾಯ್ಪಾಠ ಮಾಡಿ ಅದು ಫೆಮಿಲಿಯರ್ ಆಗಿದ್ರೆ ಪ್ರಾರ್ಥನೆ ಮಾಡೋದು ನಮಗೆ ಬಹಳ ಸುಲಭ. ಸೊ ಹಾಗಾಗಿ ಈ ಕೀರ್ತನೆಗಳ ಬಗ್ಗೆ ನಾವು ಹೆಚ್ಚು ಗಮನ ವಹಿಸೋಣ ಅಂತ ಹೇಳಕ್ ಇಚ್ಛಪಡ್ತೀನಿ. ಈಗ 10ನೆಯ ಒಂದು ಕೀರ್ತನೆ ರೀಕ್ಯಾಪ್. ಪ್ರಿಯರೇ, ನಿನ್ನೆ ನಮಗೆ ನಮ್ಮ ಪ್ರೀತಿಯ ಸಹೋದರ ಪೆರಿನಾಯಗಮ್ ಅವರು ಬೋಧನೆ ಕೊಡುವಾಗ ನಮಗೆ ಈ ಲೋಕದಲ್ಲಿ 2 ವರ್ಗಗಳ ಜನರು ಇರುವುದನ್ನ ನಮಗೆ ತೋರಿಸ್ಕೊಟ್ರು. ಒಂದು ವರ್ಗ ಸೊಕ್ಕಿದವರು, ಅಹಂಕಾರಿಗಳು, ದೇವರನ್ನು ಮರೆತವರು. ಇನ್ನೊಂದು ವರ್ಗ ತಗ್ಗಿದವರು, ಬಡವರು, ದೀನರು, ದಲಿತರು, ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವವರು. ಹೌದು ಪ್ರಿಯರೇ, ಈ ಕೀರ್ತನೆ ಈ ಸೊಕ್ಕಿದ ಜನರ ಬಗ್ಗೆ ನಮಗೆ ಬಹಳ ವಿವರವಾಗಿ ತಿಳಿಸ್ಕೊಡ್ತಾ ಇದೆ. ಅಂದ್ರೆ ಅಂದ್ರೆ ಗರ್ವಿಷ್ಠರು, ಸೊಕ್ಕಿದವರು, ಅವರ ಮನಸ್ಥಿತಿ ಹೇಗಿರ್ತದೆ, ಅವರ ನಡವಳಿಕೆ ಹೇಗಿರ್ತದೆ, ಅವರ ಕಾರ್ಯಗಳು, ಅವರು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು, ಅವರು ಆಡುವ ಪ್ರತಿಯೊಂದು ನುಡಿಗಳು, ಅವರ ಭಾವನೆಗಳು, ಅವರ ಮನಸ್ಸಿನಲ್ಲಿ ಎಂತ ಭಾವನೆಯನ್ನು ತುಂಬಿಕೊಂಡಿದ್ದಾರೆ, ಮತ್ತೆ ಕೊನೆಗೆ ಅವರಿಗೆ ಉಂಟಾಗುವ ಗತಿ ಏನು ಎಂಬುದರ ಬಗ್ಗೆ ಈ ಒಂದು ಕೀರ್ತನೆ ಬಹಳ ಸಂಪೂರ್ಣವಾಗಿ, ವಿವರವಾಗಿ ತಿಳಿಸ್ಕೊಡ್ತಾ ಇದೆ. ದಾವೀದನು ಜೀವಿಸಿದ್ದು 1000 ವರ್ಷಗಳ ಹಿಂದೆ. ಆ ಕಾಲಘಟ್ಟದಲ್ಲಿ ಅಂತಹ ಸೊಕ್ಕಿನವರು ಜೀವಿಸಿದ್ದರು, ಪಾಪಿಷ್ಟರು ಜೀವಿಸಿದ್ದರು. ಅಂದ್ರೆ ನಮ್ಮ ಈ ಒಂದು ಕಾಲಘಟ್ಟದಲ್ಲಿ ಇರುವಂತಹ ಸೊಕ್ಕಿನವರು ಬಹುಶಃ 100 ಪಟ್ಟು ಹೆಚ್ಚಾಗಿರ್ಬೋದು. ದಾವೀದನ ಕಾಲಕ್ಕಿಂತ ಹೀಗಿರುವ ಸೊಕ್ಕಿನವರು 100 ಪಟ್ಟು ಹೆಚ್ಚಾಗಿರಬಹುದು. ನಮ್ಮ ಸುತ್ತಮುತ್ತ ಕಾಣುವಂತ ಕಾರ್ಯಗಳಿಂದ ಇದು ನಮಗೆ ವ್ಯಕ್ತವಾಗ್ತದೆ. ಆ ಕಾಲದಲ್ಲಿ ಅತಿ ಭಯಾನಕವಾದ ಸೊಕ್ಕಿದವರು ಇಂದು ಕೂಡ ಇದ್ದಾರೆ. ದಾವೀದನು
ಹೇಳುವಂತ ಪ್ರತಿಯೊಂದು ಕಾರ್ಯ ಮಾಡುವಂತ ಸೂಕ್ಕಿನವರು ಇವತ್ತಿಗೂ ಇದ್ದಾರೆ. ಯಾವ ಪಾಪ ಪ್ರಜ್ಞೆಯಿಲ್ಲದೆ ದೇವರನ್ನು ಮರೆತು ದೇವರನ್ನು ಧಿಕ್ಕರಿಸುವಂತಹ, ದೇವರಿಗೆ ಸವಾಲಾಕುವಂತಹ ಸೊಕ್ಕಿನವರನ್ನ ನಾವು ಈ ಲೋಕದಲ್ಲಿ ಇವತ್ತಿಗೂ ಕೂಡ ನಾವು ಕಾಣ್ತಾ ಇದ್ದೇವೆ. ಇವರ ಆರ್ಭಟ, ಸೊ ಇವರ ಈ ಒಂದು ರೀತಿಯಾದ ಜೀವನ ಪ್ರಿಯರೇ ಹೆಚ್ಚು ಕಾಲ ಇರೋದಿಲ್ಲ. ಇದು ಅತಿ ಕಡಿಮೆ ಸಮಯದವರಿಗೆ ಮಾತ್ರ. ನಾವು ನೋಡಿದ್ದೇವೆ ಈ ಲೋಕದಲ್ಲಿ ಯಾವ ರೀತಿ ಆರ್ಭಟಿಸಿ ಜನರನ್ನ ದಬ್ಬಾಳಿಕೆ ಮಾಡಿ ಶೋಷಣೆ ಮಾಡಿ ಜೀವಿಸಿದ ವ್ಯಕ್ತಿಗಳು ಯಾವ ರೀತಿ ಗತಿಸಿ ಹೋಗಿದ್ದಾರೆ, ಯಾವ ರೀತಿ ಮಣ್ಣುಪಾಲಾಗಿದ್ದಾರೆ ಅನ್ನೋದು ನಾವು ನೋಡಿದ್ದೀವಿ. ಹೌದು ಪ್ರಿಯರೇ, ಆದ್ರೆ ಒಂದು ಹಂತದಲ್ಲಿ ದಾವೀದನಿಲ್ಲಿ ಹೇಳ್ತಾನೆ, ವಚನಗಳು 8ರಿಂದ 11, ಆದ್ರೆ ಈ ಬಡವರನ್ನ ಅಂದ್ರೆ ತಗ್ಗಿದವರನ್ನ ಈ ಸೊಕ್ಕಿನವರು ಯಾವ ರೀತಿ ಶೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ನೋಡುವಾಗ ನಮಗೆ ಡೌಟ್ ಬಂದ್ಬಿಡ್ತದೆ. ಹೀಗೂ ಮಾಡ್ತಾರಾ? ಇಷ್ಟೊಂದು ಹಿಂಸೆಯನ್ನ ಕೊಡ್ತಾರಾ? ಈ ರೀತಿ ನಡೆಸ್ಕೊಳ್ತಾರಾ? ಸೊ ಅಂತಹ ಸಮಯದಲ್ಲಿ ನಾವು ದೇವರು ಯಾಕೆ ಸುಮ್ಮನಿದ್ದಾರೆ? ದಾವೀದನ ಹಾಗೆ ನಮಗೂ ಕೂಡ ಡೌಟ್ ಬಂದ್ಬಿಡ್ತದೆ. ದೇವರು ಯಾಕೆ ಸುಮ್ಮನೆ ಇದ್ದಾರೆ? ದೇವರು ಯಾಕೆ ಇಲ್ಲಿ ಕ್ರಿಯೆ ಮಾಡ್ತಾ ಇಲ್ಲ ಅಂತ. ಸೊ ಅಂದ್ರೆ ಸೊಕ್ಕಿನವರು ತೀರಾ ದಬ್ಬಾಳಿಕೆಯನ್ನ ಮಾಡುವ ರೀತಿ ಅಂದ್ರೆ ಒಂದು ಘಟನೆ ನೆನಪಾಗ್ತಾ ಇದೆ. ಕೆಲವು ವರ್ಷಗಳ ಹಿಂದೆ, ಒಂದು 10-12 ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿ ಇದ್ರು. ಆ ರಾಜಕಾರಣಿಯ ಕುಟುಂಬದವರು ಒಮ್ಮೆ ಹುಣಸೂರಿನಿಂದ ಮೈಸೂರಿಗೆ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಡ್ರೈವರ್ ಚಾಲನೆ ಮಾಡ್ತಾ ಇದ್ದ. ಆ ಡ್ರೈವರ್ ಕಾರ್ ನಿಲ್ಲಿಸಿ ಆ ರಾಜಕಾರಣಿಯ ಪತ್ನಿ ಡ್ರೈವರ್ನ ಸೀಟ್ನಿಂದ ಇಳಿಸಿ ತಾನು ಡ್ರೈವ್ ಮಾಡ್ತೀನಿ ಅಂತ ಹೇಳಿ ಕಾರನ್ನ ಚಾಲನೆ ಮಾಡ್ಲಿಕ್ಕೆ ಹೊರಡ್ತಾರೆ. ಡ್ರೈವರ್ ಈ ಕಡೆ ಬಂದು ಕೂರ್ತಾನೆ. ಸೊ ಆವಾಗ ಏನಾಗ್ತದೆ, ಆಕೆಗೆ ಅಷ್ಟು ಅನುಭವ ಇಲ್ಲ. ರಸ್ತೆನಲ್ಲಿ ಸೈಕಲ್ ನಲ್ಲಿ ಹೋಗ್ತಿದ್ದಂತ ಒಬ್ಬ ವ್ಯಕ್ತಿಗೆ ಬಡಿದು ಅಪಘಾತ ಆಗಿ ಆತ ಅಲ್ಲೇ ಸತ್ತೋಗ್ತಾನೆ. ನಂತರ ಅದು ಪೊಲೀಸ್ ಕೇಸ್ ಆಗ್ತದೆ, ಕೋರ್ಟ್ಗೆ ಹೋಗ್ತದೆ. ಈಗ ಆ ರಾಜಕಾರಣಿಯ ಮನೆಯವರು ತಪ್ಪಿತಸ್ಥರು ಯಾರು? ರಾಜಕಾರಣಿಯ ಪತ್ನಿ. ಸೊ ಆ ಮನೆಯವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಡ್ರೈವರ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನೀನು ಕಾರ್ ಚಾಲನೆ ಮಾಡ್ತಿದ್ದೆ ಅನ್ನೋದನ್ನ ಒಪ್ಕೋ, ಕೋರ್ಟ್ನಲ್ಲಿ ಆ ರೀತಿ ಸಾಕ್ಷಿ ಕೊಡು, ಇಲ್ದಿದ್ರೆ ಏನಾಗ್ತದೆ, ತಪ್ಪಿತಸ್ಥರು ಯಾರಾಗ್ತಾರೆ? ರಾಜಕಾರಣಿಯ ಮಡದಿಯೂ ಆಗ್ತದೆ, ಅವರು ಜೈಲ್ಗೆ ಹೋಗ್ಬೇಕಾಗ್ತದೆ. ಸೊ ಅಂತ ಸಂದರ್ಭದಲ್ಲಿ ಇನ್ನು ಆ ಒಂದು ಕೇಸು ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿ ಇರಬೇಕಾದ್ರೆ ಈ ರೀತಿ ಅವನ ಮೇಲೆ ಒತ್ತಡ ಇರುವಾಗ ಅದಕ್ಕೆ ಡ್ರೈವರ್ ಒಪ್ಪೋದಿಲ್ಲ. ಅವನು ಹೇಳ್ತಾನೆ, ನಾನೋಗಿ ಜೈಲಲ್ಲಿ ಕೂತ್ಕೊಂಡ್ರೆ ನನ್ನ ಕುಟುಂಬದ ಗತಿ ಏನು, ನಾನು ಹೇಗಿದ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನಿರಾಕರಿಸಿದಾಗ ಏನಾಗ್ತದೆ, ಸೊ ಆ ಸ್ವಲ್ಪ ದಿನಗಳ ನಂತರ ಆ ವ್ಯಕ್ತಿ ಡ್ರೈವರು ಒಂದು ಅಪಘಾತದಲ್ಲಿ ಸತ್ತೋಗ್ತಾನೆ. ನಮ್ಗೆ ಗೊತ್ತಿದೆ, ಈ ಒಂದು ಅಪಘಾತ ಸ್ವಾಭಾವಿಕ ಅಪಘಾತ ಅಲ್ಲ, ನಿಯೋಜಿತ ಅಪಘಾತ, ಮಾಡಿಸಿದಂತಹ ಅಪಘಾತ. ಈಗ ಕೇಸು ಮುಗೀತು, ಇದ್ದಂತ ಒಂದೇ ಸಾಕ್ಷಿ ಆ ಡ್ರೈವರ್ ಕೂಡ ಇನ್ನೂ ಇಲ್ಲ, ಇನ್ನು ಇವರ ವಿರುದ್ಧ ಯಾರು ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಘಟನೆಗಳು ಅಂದ್ರೆ ಹೇಗೆ ಉಳ್ಳವರು ಅಂದ್ರೆ ಸೊಕ್ಕಿನವರು ತಗ್ಗಿದವರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾರೆ ಅಂತೇಳಿ. ಕೆಲವು ವರ್ಷಗಳಿಂದ ನಾವು ಶ್ರೀರಂಗಪಟ್ಟಣದಲ್ಲಿ ನೋಡಿದ್ದೀವಿ, ಕಲ್ಲು ಕೋರೆ ಕೆಲಸ ಮಾಡಿಸಲು ಆ ಕಲ್ಲು ಕೋರೆ ಯಜಮಾನ ಏನ್ ಮಾಡ್ತಾನೆ, ಆ ಕಲ್ಲು ಒಡೆಯವರ ಕೈ ಕಾಲುಗಳಿಗೆ ಕೋಳಗಳನ್ನ ಹಾಕಿ ಬಂಧಿಸಿಟ್ಟಿರ್ತಾನೆ, ಯಾಕಂದ್ರೆ ಅವರು ಓಡಿ ಹೋಗ್ಬಾರ್ದು. ಸೊ ಇಂತಹ ಒಂದು ಪರಿಸ್ಥಿತಿಗಳು ಈಗಲೂ ಕೂಡ ಇದೆ. ಆದ್ರೆ ಯಾವ ರೀತಿ ಸೊಕ್ಕಿನವರು ತಗ್ಗಿದವರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾರೆ. ಇಂತಹ ಸಮಯದಲ್ಲಿ ಈ ತಗ್ಗಿದವರ ಆಶ್ರಯ ಯಾರು? ಈ ತಗ್ಗಿದ್ದವರಿಗೆ ಸಾಂತ್ವನ ನೀಡೋರು ಯಾರು? ಅವರಿಗೆ ಆದಂತ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡೋರು ಯಾರು? ಎಲ್ಲ ದೇವರೇ ಆಗಿದ್ದಾರೆ. ಇದನ್ನ ಈ ಒಂದು ಕೀರ್ತನೆ ನಮಗೆ ತಿಳಿಸಿಕೊಡ್ತದೆ. ಹೌದು, ವಚನ 14ರಿಂದ, ಹೌದು ದೇವ, ನೀ ವಿಚಾರಿಪವನ್ನು
ದುಃಖದ ಗುಣ ಲೆಕ್ಕಿಸುವವನು, ತಬ್ಬಲಿಗಳಿಗೆ ನೀನೇ ತಂದೆ, ನಿರ್ಗತಿಕರಿಗೆ ನಿನಗೆ ಶರಣಾಗತ, ನಿರ್ಗತಿಕ ನಿನಗೆ ಶರಣಾಗತ, ಧೂರ್ತನ ದುರುಳನ ಭುಜಬಲವನ್ನು ನೀ ಮುರಿದು ಬಿಡು, ಆತನ ನೀಚತನವನ್ನು ಪರೀಕ್ಷಿಸಿ ಶೂನ್ಯ ಮಾಡು. ನಾವು ಯೋಜಿತ ವ್ಯವಸ್ಥೆಗಳ ವಿರುದ್ಧ ಹೋರಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಕಾಲದಲ್ಲಿ. ಹಣ ಬಲ ಇಲ್ಲ ಅಂದ್ರೆ, ಇನ್ಫ್ಲೂಯೆನ್ಸ್ ಇಲ್ಲ ಅಂದ್ರೆ ನಮಗೆ ನ್ಯಾಯ ನೀತಿ ಸಿಗೋದಿಲ್ಲ ಈ ಲೋಕದಲ್ಲಿ. ಸೊ ಇಂಥ ಸಂದರ್ಭಗಳಲ್ಲಿ ನಮ್ಮ ಆಶ್ರಯ ದೇವರೇ ಆಗಿದ್ದಾರೆ. ಅಂದ್ರೆ ಈ ಕೀರ್ತನೆಗಳು ನಾವು ಸಂಪೂರ್ಣವಾಗಿ ದೇವರಿಗೆ ಶರಣಾಗಬೇಕು, ದೇವರನ್ನೇ ಆಶ್ರಯಿಸಬೇಕು, ದೇವರೇ ನಮಗೆ ಅಂತಿಮ ಆಧಾರ ಅನ್ನೋ ಒಂದು ಸತ್ಯವನ್ನ ನಮ್ಗೆ ತಿಳಿಸ್ಕೊಡ್ತಾ ಇದೆ. ಸೊ ಆದ್ರಿಂದ ಪ್ರಿಯರೇ, ಪ್ರಾರ್ಥನಾ ಜೀವಿತದಲ್ಲಿರುವ ನಾವು, ಈ ಒಂದು ಮರಿಯನ್ ಪ್ರಾರ್ಥನಾ ತಂಡದಲ್ಲಿರುವ ನಾವು ಈ ಕೀರ್ತನೆಗಳನ್ನ ದಿನೇ ದಿನೇ ಓದುತ್ತಾ, ದೇವರ ಇನ್ನೂ ಮಹತ್ಕಾರ್ಯಗಳನ್ನ ಅರಿಯುತ್ತಾ, ದೇವರು ನಮ್ಮ ಪರವಾಗಿ ಇದ್ದಾರೆ, ನಿರ್ಗತಿಕರ ಬಡವರ ಪರವಾಗಿ ಇದ್ದಾರೆ, ಈ ಒಂದು ಸತ್ಯವನ್ನ ನಾವು ಅರಿತು ಇತರರಿಗೂ ತಿಳಿಸುವಂತ ಕಾರ್ಯವನ್ನ ಮಾಡಲು ಪ್ರೇರಣೆ ನೀಡ್ತಾ ಇದೆ. ಹೆಚ್ಚು ಡಿಟೇಲ್ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಈ 4 ಕೀರ್ತನೆಗಳ ರೀಕ್ಯಾಪ್ ಕೊಡೋದು ಸಮಯ ಅಭಾವ ನಮ್ಗೆ ಗೊತ್ತೇ ಇದೆ, ನಿಮ್ಗೂ ಕೂಡ ಗೊತ್ತೇ ಇದೆ. ಈಗ ನಾನ್ ನಿಮ್ಮಲ್ಲಿ ಮಾಡ್ಕೊಳ್ಳೋ ಒಂದು ನಿವೇದನೆ ಏನಂದ್ರೆ, ವಚನ ಚೆನ್ನಾಗಿ ಕೊಟ್ರಿ, ಉತ್ತಮವಾಗಿತ್ತು, ಅದ್ಭುತವಾಗಿದೆ ಅಂತ ಹೇಳದೆ, ನಾನು ಮಾತನಾಡುವಾಗ ನಿಮ್ಮಲ್ಲಿ ಉಂಟಾದಂತ ಪ್ರೇರಣೆಗಳು ಯಾವಾಗ್ಲೂ ಹಾಗೆ, ಇತರರು ಬೋಧನೆ ಮಾಡುವಾಗ ಅದನ್ನ ಆಲಿಸುವಾಗ ನಮಗೆ ಏನಾಗ್ತದೆ, ನಮ್ಗೆ ಒಂದು ಹೊಸ ಪ್ರೇರಣೆಗಳು ಹಿಂಗೂ ಇರ್ಬೋದಲ್ವಾ, ಈ ರೀತಿ ನಾವು ಹೇಳ್ಬೋದಲ್ವಾ ಅನ್ನೋದು ಪ್ರೇರಣೆಗಳು ಸಿಗ್ತಾ ಇರ್ತದೆ. ಸೊ ಹಾಗಾಗಿ ನೀವು ಅಂತಹ ಪ್ರೇರಣೆಗಳು ನಿಮ್ ಉಂಟಾಗಿದ್ದಲ್ಲಿ ಅಂತಹ ಪ್ರೇರಣೆಗಳನ್ನ ತಿಳಿಸಿದ್ರೆ ನನಗೂ ಅನುಕೂಲ, ಇತರರಿಗೆ ಅನುಕೂಲ ಅಂತ ಹೇಳ್ತಾ ಇವತ್ತಿನ ಒಂದು ಈ ಕಾರ್ಯವನ್ನು ಮುಗಿಸ್ತಾ ಇದ್ದೇನೆ. ಆಲಿಸಿದ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದಗಳು, ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.